ಹಾ. ಸೋನು ನಿಗಮ್ ಜೊತೆ ಆಡಿದೀನಿ. ವಾವ್. ಅಯ್ಯೋ, ಸೋನು ನಿಗಮ್ ಫುಲ್ ಇಂಪ್ರೆಸ್ ಆಗಿ ಸುಸ್ತಾಗೋಗ್ಬಿಟ್ಟಿದ್ರು. ಸೀರಿಯಸ್ಲಿ ವಿಡಿಯೋ ಇದೆ, ನೀವು ನೋಡಿ. ಹೌದಾ? ಸೋನು ಓಕೆ. ನಿಗಮ್ ಸಾಮಾನ್ಯ ಜನರ ಜೊತೆ ಹಾಡೇ ಇಲ್ಲ ನಾನು. ಎಂದರೋ ಈ 5 ವರ್ಷ ನಾನು ಸೇವೆ ಮಾಡಿರುವಂತಹ ಜನರ ಆಶೀರ್ವಾದ ಮತ್ತೊಂದ್ಸತಿ ನಾನು ತಗೊಂಡು ಇನ್ನು 5 ವರ್ಷ ಇನ್ನಷ್ಟು ಎನರ್ಜಿನ ಕೆಲಸ ಮಾಡಕ್ ಹೋಗ್ಬೇಕು ಅನ್ನೋ ಒಂದು ಥಾಟ್ ಇತ್ತು. ಒಬ್ಬರೇ ನಾನು ಈ ತಲೆಗೆ 500 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಡ್ತೀವಿ, ಊಟ ಹಾಕಿಸ್ತೀವಿ, ಬಸ್ ಅರೇಂಜ್ ಮಾಡ್ತೀವಿ, ಬನ್ನಿ, ಈ ಥರ ರ್ಯಾಲಿ ಕರ್ಕೊಂಡು ಬರೋದು ಪಾಲಿಟಿಕ್ಸ್ ನಾವು ನೋಡಿರ್ತೀವಿ. ನಿಮಗೆ ಈ ನೆಗೆಟಿವ್ ಕಾಮೆಂಟ್ಸ್ ಇರೋದೇನೇ ಟ್ವಿಟ್ಟರಲ್ಲಿ. ಜನ ಅದು ಯಾಕೆ ಅಷ್ಟು ಡಿಪ್ರೆಸ್ಡ್ ಆಗಿದ್ದಾರೆ ಟ್ವಿಟ್ಟರಲ್ಲಿ ನನಗೆ ಅರ್ಥ ಆಗಲ್ಲ. ಸೊ ನಾವು ಹೋಗಿ ಆ ಮೀಟಿಂಗಲ್ಲಿ ಕೂತ್ಕೊಂಡು ನಾವಿನ್ನೂ ಪ್ರೈಮ್ ಮಿನಿಸ್ಟರ್ ಬರೋಕ್ಕಿಂತ ಮುಂಚೆ ಒಂದ್ಸತಿ ಅದು ಏನಿದೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡಿದ್ದ ತಕ್ಷಣ ಏನಿದೆ ಇನ್ನೇನೇನು ಬಂದು ಏನೇನು ಪ್ರಶ್ನೆ ಕೇಳ್ತಾರಪ್ಪ ಅಂತ ಆಗಲೇ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಸೊ ಅವ್ರ ಎಂಟ್ರಿನೇ ಆ ಥರ ಇತ್ತು, ಫುಲ್ ಮಾಸ್ ಎಂಟ್ರಿ. ಎರಡನೇದು, ಬೆಂಗಳೂರಿಗೆ ಕಳೆದ 20-25 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಬಹಳ ಅನ್ಯಾಯ ಆಗಿದೆ. Are you the most eligible bachelor ಒಂದು, and are you single and ready to mingle? ಆ್ಯಕ್ಚುಲಿ ಏನಂದರೆ, ಹೊರಗಡೆಯಿಂದ ಜನ ಏನು ಅನ್ಕೋತಾರೆ ಅಂದರೆ, ಏನೋ ನಮ್ಮ ಲೈಫ್ ಹಂಗಿರತ್ತೆ ಹಿಂಗಿರತ್ತೆ ಅಂತ. ಅದೇನೂ ಇಲ್ಲ. ನಾರ್ಮಲ್ ಆಗಿ ಎಷ್ಟು ಬೇರೆಯವ್ರಿಗೆ ಸಹಜವಾಗಿರುತ್ತೋ ನನ್ನ ಲೈಫು ಅಷ್ಟೇ ಸಹಜವಾಗಿದೆ. ನೀವೇನಾದ್ರು ಎಕ್ಸಾಮಿನೇಷನಿಗೆ ಕ್ವೆಶ್ಚನ್ ಪೇಪರ್ ಚೆಕ್ ಮಾಡ್ಬಿಟ್ರೆ ಎಲ್ಲರೂ ಪಾಸ್. ನನ್ನ ಫೇವ್ರೆಟ್ ಕಾರ್ಟೂನು ಮೋಗ್ಲಿ. ನಿಮ್ಮ ಫೇವ್ರೆಟ್ ಕಾರ್ಟೂನ್ ಯಾವುದು? ವಾಯ್ಸ್ ಆಫ್ ಬೆಂಗಳೂರು with ಸೌಜನ್ಯ. ಸೊ ಇವಾಗ ಯಂಗೆಸ್ಟ್ ಎಂಪಿಗೆ ಎಷ್ಟು ವಯಸ್ಸು ಅಂದರೆ, ಆಫ್ಕೋರ್ಸ್ ಗೂಗಲ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ 33 ಇಯರ್ಸ್ ಅಂತ. ಸಿನ್ಸ್ ನಿಮಗೆ 33 ವರ್ಷ ಆಗಿರೋದ್ರಿಂದ 33 ಪ್ರಶ್ನೆಗಳು ಕೇಳ್ತೀನಿ ನಿಮ್ಮನ್ನು. ಐ ಯು ರೆಡಿ? ಓಕೆ. ಫಸ್ಟ್ಲಿ, ಒನ್ ಲೈನ್ ಅಬೌಟ್ ಲಕ್ಷ್ಯ. ನಮ್ಮ ಬೇರು, ನಮ್ಮ ತಾತ ಅಲ್ಲಿ ಶಾನ್ಭೋಗ್ರಾಗಿ ಕೆಲಸ ಮಾಡ್ತಾ ಇದ್ದಂಥ ಊರು. ನಮ್ಮ ತಂದೆ ಅವರೆಲ್ಲ ಕೂಡ ಅಲ್ಲಿ ಪಕ್ಕದಲ್ಲಿ ಕುರ್ಚಿಕ್ನಳ್ಳಿ ಏನೋ ಊರಲ್ಲಿ ಹುಟ್ಟಿದ್ದು. ಅಲ್ಲಿಂದ ನಾವು ಬೆಂಗಳೂರಿಗೆ ನಮ್ಮ ತಂದೆಯವರೆಲ್ಲ ಬಂದಿದ್ದು. ಸೊ ನಮ್ಮ ಬೇರೆಲ್ಲಿದೆ ಅಂದರೆ ಲಕ್ಷ್ಯ. ಓಕೆ. ನಿಮ್ಮ ಪೆಟ್ ನೇಮ್? ಪೆಟ್ ನೇಮ್ ಅಂತ ಏನಿಲ್ಲ. ನಮ್ಮ ಅಪ್ಪ ನನಗೆ ತೇಜಸ್ವಿ ಅಣ್ಣ ಅಂತ ಕರೀತಾರೆ ಮನೇಲಿ. ಸೊ ಪೆಟ್ ನೇಮ್ ಅಂತ ಏನಿಲ್ಲ, ಅದೇ ಕರೆಯೋದು ಅಷ್ಟೇ. ಓಕೆ. ಸೊ ಸಿನ್ಸ್ ಯು ಆರ್ ಅ ಕರ್ನಾಟಿಕ್ ಕ್ಲಾಸಿಕಲ್ ಸಿಂಗರ್, ಅಂದರೆ ಟ್ರೈನ್ಡ್, ಒಂದು ಲೈನ್ ನಮಗೋಸ್ಕರ ಹಾಡಬಹುದಾ? ಮೇಡಮ್, ನಮ್ಮ ಅಪ್ಪ ನನಗೆ ಈ ಏನೇನೋ ಮಾಡಿಸಿ, ಸರ್ಕಸ್ ಮಾಡಿಸಿ, ಸಂಗೀತ ಕಲಿಯೋಕ್ಕೆ ಟ್ರೈ ಮಾಡಿಸಿದ್ರು. ನನಗೆ ತಾಳನೇ ಬರ್ತಾ ಇರಲಿಲ್ಲ. ಸೊ ಸುಮ್ಮನೆ ಹಾಡ್ತಾ ಇದ್ದೆ, ಯಾವ ತಾಳನೂ ಬರ್ತಾ ಇರಲಿಲ್ಲ. ಟೀಚರ್ಗಳು ಬಂದು ಯಾರ್ಯಾರೆಲ್ಲ ಹೇಳ್ಕೊಡೋಕೆ ಬರೋರು ಅವರೆಲ್ಲ ಎಷ್ಟೊಂದು ಟ್ರೈ ಮಾಡಿದ್ರು ತಾಳ ಕಲಿಸೋಕ್ಕೆ. ಆಗ್ದಲೇ ಸುಮ್ಮನೆ ನಿನಗೆ ತೋಚ್ದಂಗೆ ಹಾಡಪ್ಪ ಅಂತಂದು ಹಾಡಿಸಿ ನಮ್ಮ ಅಪ್ಪ ಹತ್ರ ಕ್ಲಾಸ್ ಫೀಸ್ ಇಸ್ಕೊಂಡು ಹೋಗೋದು. ಸೊ ನೀವು ಸಾಪಾಸ ಹಾಡಿದ್ರು ಸರಿನೇ, ಬಿಕಾಸ್ ನೋಡಿ ನಿಮ್ಮ ಮಾತುಗಳನ್ನ ಕೇಳಿ ಮೆಚ್ಕೊಂಡಿದೀವಿ. ಕರ್ನಾಟಕ ಶಾಸ್ತ್ರೀಯ. ಹೌದಾ? ಓಕೆ. ಸೋನು ನಿಗಮ್ ಜೊತೆ ಆಡಿದೀನಿ. ವಾವ್. ಅಯ್ಯೋ, ಸೋನು ನಿಗಮ್ ಫುಲ್ ಇಂಪ್ರೆಸ್ ಆಗಿ ಸುಸ್ತಾಗೋಗ್ಬಿಟ್ಟಿದ್ರು. ಸೀರಿಯಸ್ಲಿ ವಿಡಿಯೋ ಇದೆ, ನೋಡಿ. ಸೋನು ನಿಗಮ್ ಸಾಮಾನ್ಯ ಜನರ ಜೊತೆ ಹಾಡೇ ಇಲ್ಲ ನಾನು. ಸೋನು ನಿಗಮ್, ವಿಜಯ್ ಪ್ರಕಾಶ್ ಇಂಥವ್ರ ಜೊತೆಗೆ ಹಾಡಿರೋದು. ಆನ್ಲೈನಲ್ಲೇ ಇದೆ ವಿಡಿಯೋಗಳು, ಚೆಕ್ ಮಾಡ್ತೀನಿ ನೋಡಿ. ಸೊ ಇವಾಗ ನೀವು ನನ್ನ ಎದುರಿಗೆ ಹಾಡಲ್ಲ ಅಂತಿರೋದು ಸಾಮಾನ್ಯ ಜನರ ಜೊತೆ ಹಾಡಲ್ಲ ಅಂದಿದ್ದೀರಾ? ಇಲ್ಲಪ್ಪ, ನಾವು ಸಾಮಾನ್ಯ ಜನರ ಪ್ರತಿನಿಧಿ. ನಿಮ್ಮ ಎದುರುಗಡೆ ಹೇಳಿಲ್ಲ ಅಂದ್ರೆ ಪಾಲಿಟಿಕ್ಸ್. ಐ ವಾಸ್ ಜಸ್ಟ್ ಕಿಡಿಂಗ್. ಒಂದು ಸಾಲು ನಮಗೋಸ್ಕರ. ಸಪಸ ಹಾಡ್ಕೋತಾ ಇದ್ದೀರಾ? ಇಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ನಾವು ಹಾಡೋದು. ಓಕೆ. ತಪ್ಪಿಲ್ದೆಲ್ಲ ಯಾವ ಕರೆಕ್ಟಾಗಿ ಹಾಡೋದು ಅಂತ. ಎಂದರೋ ಮಹಾನುಭಾವುಲು అందరికీ వందనములు ఎందరో మహానుభావులు. ವಾವ್, ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ನನ್ನ ಫೇವರೇಟ್ ತುಂಬಾ ಸಾಂಗ್ ಇದು. ಸಿಕ್ಕಾಪಟ್ಟೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವ್ರು ಹಾಡ್ರೋ ಈ ಹಾಡು. ಮೇಡಮ್, ನಾನು ಅದನ್ನ ಒಂದು 10,000 ಸತಿ ಕೇಳಿದ್ದೀನಿ. ಸೇಮ್. ನನ್ನ ಪ್ಲೇ ಲಿಸ್ಟ್ ಅಲ್ಲಿರೋ ಫಸ್ಟ್ ಸಾಂಗ್. ಓಕೆ. ಮತ್ತೆ ಎಲ್ಲಾ ಬೇರೆ ಸಾಂಗ್ ಕೇಳಾದ್ಮೇಲೆ ಲಾಸ್ಟ್ ಅಲ್ಲಿ ಕೇಳೋ ಸಾಂಗ್ ಇದೆ. ಓಕೆ. ಅಷ್ಟು ಫೇವರೇಟ್ ಸಾಂಗ್ ಇದೆ. ಅಂಡ್ ನೀವು ಅಲ್ಯೂಮಿನಸ್ ಆಫ್ ಇಂಡಿಯಾ ಫ್ಯಾಕ್ಟ್ಸ್ ಆಲ್ಸೋ ಏನ್ ಬರೀತಾ ಇದ್ರಿ ಇಂಡಿಯಾ ಫ್ಯಾಕ್ಟ್ಸ್ ಅಲ್ಲಿ ಅಂತ? ಆಕ್ಚುಲಿ ಸಂದೀಪ್ ಬಾಲಕೃಷ್ಣ ಅಂತ ನನ್ನ ಸ್ನೇಹಿತರು ಅದನ್ನ ಶುರು ಮಾಡಿದ್ರು ವೆಬ್ಸೈಟು. ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಲ್ಚರ್, ಸೋಷಿಯಲ್ ಪೊಲಿಟಿಕಲ್
ವ್ಯೂಸ್ ಬಗ್ಗೆ ಆರ್ಟಿಕಲ್ಸ್ಗಳು ಬರೀತಾ ಇದ್ದು ನಾನು ಎಡಿಟ್ ಮಾಡ್ತಾ ಇದ್ದೆ ಅಲ್ಲಿ. ಇಲ್ಲೇ ನಮ್ಮ ಫ್ರೆಂಡ್ ಮನೆಯಲ್ಲಿ ಗಿರಿನಗರದಲ್ಲಿ ಒಂದು ಕೆಳಗಡೆ ಗ್ರೌಂಡ್ ಫ್ಲೋರ್ ನಾವು ಬಾಡಿಗೆಗೆ ತೊಗೊಂಡು ಅಲ್ಲಿ ಬರೀತಾ ಇದ್ದಿದ್ದು. ತುಂಬ ಆರ್ಟಿಕಲ್ಸ್ ನಾನು ಅದರಲ್ಲಿ ಅವ್ರ ಜೊತೆ ಸೇರ್ಕೊಂಡು ಎಡಿಟ್ ಮಾಡಿದ್ದೀನಿ, ಹಂಡ್ರೆಡ್ಸ್ ಆಫ್ ದೆಮ್. ಆ್ಯಂಡ್ ಅವ್ರ ಜೊತೆಗೆ ಓದ್ತಾ ಅವ್ರ ಜೊತೆ ಕೆಲಸ ಮಾಡ್ತಾ ನನಗೆ ಹೀ ಈಸ್ ಅ ವೆರಿ ವೆರಿ ನಾಲೆಡ್ಜಬಲ್ ಪರ್ಸನ್. ಭಾರತದ ಸಿವಿಲೈಸೇಷನ್ನು, ಭಾರತದ ಕಲ್ಚರ್, ಒಂದ್ಸತಿ ನೀವು ಆ್ಯಕ್ಚುಲಿ ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಅವ್ರ ಜೊತೆ ಅದನ್ನು ಓದುವಂಥ ಅವಕಾಶ ಸಿಕ್ತು. ಎಷ್ಟೊಂದು ಆರ್ಟಿಕಲ್ಸ್ಗಳು ಎಡಿಟ್ ಮಾಡೋ ಟೈಮ್ನಲ್ಲಿ ಅದರ ಎಡಿಟ್ ಮಾಡಕ್ಕೆ ನೀವು ಓದಬೇಕಲ್ಲ, ಓದಿದಾಗ ಹೊಸ ವಿಷಯ ತಿಳ್ಕೊಳ್ಳೋ ಹಂಗೆ ಆಗ್ತಿತ್ತು. ತುಂಬ ಬರೆದಿದ್ದೀನಿ ಅದರಲ್ಲಿ ನಾನು. ಒಂದು ನನಗೆ ನೆನಪಿರೋದು ಅಂತಂದರೆ, ಚೆನ್ನೈನ ಮೈಲಾಪುರಲ್ಲಿ ಒಂದು ಚರ್ಚ್ ಇದೆ. ಆ್ಯಕ್ಚುಲಿ ಚರ್ಚು ಮುಂಚೆ ಅಲ್ಲೊಂದು ದೇವಸ್ಥಾನ ಇತ್ತು. ಅಲ್ಲಿ ಸೇಂಟ್ ಥಾಮಸ್ ಅನ್ನುವಂಥ ಒಬ್ಬರು ಬಂದು ಅಲ್ಲಿ ಚರ್ಚ್ ಕಟ್ಟಿದ್ರು ಅಂತಿದೆ. ಆ ಚರ್ಚು ಹೇಗಾಯಿತು, ಅದು ದೇವಸ್ಥಾನ ಇತ್ತಾ ಏನು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆಗಳಿದೆ. ಅದನ್ನ ಕುರಿತಾಗಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಒನ್ ಆಫ್ ದಿ ಆರ್ಟಿಕಲ್ಸ್ ಹ್ಯಾವ್ ರಿಟನ್ ದೇರ್. ನನಗೆ ನೆನಪಿರೋದು ಈ ಥರ ತುಂಬ ಬರೆದಿದ್ದೀನಿ. ಅನ್ರಾವೆಲಿಂಗ್ ಹಿಸ್ಟಾರಿಕಲ್ ಇನ್ಸೈಟ್ಸು, ಕಲ್ಚರಲ್ ಇಶ್ಯೂಸ್ ಬಗ್ಗೆ ಡಿಸ್ಕಷನ್ಸು, ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಡಿಸ್ಕಷನ್ಸು. ಬಟ್ ನಾನು ಬರ್ದಿರಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂದೀಪ್ ಬಾಲಕೃಷ್ಣ ಜೊತೆಗೆ ಒಂದು ವರ್ಷ ಕೆಲಸ ಮಾಡಿ 100 ಆರ್ಟಿಕಲ್ ಓದಲಿಕ್ಕೆ, ಎಡಿಟ್ ಮಾಡಲಿಕ್ಕೆ, ಅವಾಗ ಅವರು ಮತ್ತು ಪ್ರತಾಪ್ ಸಿಂಹ ಅವಾಗ ಸಿಗ್ತಾ ಇರ್ತಿದ್ರು. ನಾನು ಅವಾಗ ತುಂಬ ಇನ್ನೂ ಚಿಕ್ಕವನು. ಅವರಿಬ್ಬರು ಕೂತ್ಕೊಂಡು ಗಂಟುಗಟ್ಟಲೆ ಬೇರೆ 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 ಇಶ್ಯೂಸ್ ಮಾತಾಡೋರು. ಸೊ ನಾನು ಸುಮ್ಮನೆ ಕೂತ್ಕೊಂಡು ಅವ್ರ ಜೊತೆಗೆ ಅವ್ರು ಮಾತಾಡ್ತಾ ಇದ್ದದನ್ನು ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ ಅಷ್ಟೇ. ಅದರಿಂದನೇ ನನಗೆ ಎಷ್ಟೊಂದು ನಂಗೆ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಇರ್ತಿತ್ತು. ಸೊ ದೋಸ್ ಆರ್ ಮೈ ಮೆಮೊರೀಸ್ ಆಫ್ ಇಂಡಿಯಾ ಫ್ಯಾಕ್ಟ್ಸ್. ಓ ಲವ್ಲಿ ಲವ್ಲಿ. ಸೊ ಇವತ್ತಿನ ದಿನ ಅವ್ರ ವೆಬ್ಸೈಟಲ್ಲೂ ಅವ್ರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ದಟ್ ಯು ಆರ್ ಎನ್ ಅಲ್ಯೂಮಿನಸ್ ಆಫ್ ಇಂಡಿಯಾ ಫ್ಯಾಕ್ಟ್ಸ್ ಅಂತ. ದಟ್ ಈಸ್ ವಾಟ್ ಐ ಫೌಂಡ್ ಆನ್ ದೇರ್ ವೆಬ್ಸೈಟ್. ಆ್ಯಂಡ್ 4th of April ನಿಮ್ಮ ನಾಮಿನೇಷನ್ಸ್ನ ಫೈಲ್ ಮಾಡಿದ್ರಿ. ಆ್ಯಂಡ್ ದಿಸ್ ಇಸ್ ಫಾರ್ ದ ಸೆಕೆಂಡ್ ಟೈಮ್, ಸಕ್ಸಸ್ಫುಲ್ ಸೆಕೆಂಡ್ ಟೈಮ್. ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇತ್ತು? ಬಿಕಾಸ್ ದೇರ್ ಇಸ್ ಆಲ್ವೇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ಟೈಮ್ ಟು ಸೆಕೆಂಡ್ ಟೈಮ್. ಈ ಸಲ ನಾಮಿನೇಷನ್ಸ್ ಫೈಲ್ ಮಾಡಿದಾಗ ಏನು ಓಡ್ತಾ ಇತ್ತು ನಿಮ್ಮ ಮೈಂಡಲ್ಲಿ? ಮೇಡಮ್, ಕಳೆದ 5 ವರ್ಷದಲ್ಲಿ ನಾನು ಪ್ರತಿ ದಿನ, ಎವ್ರಿ ಡೇ, ಒಂದು ದಿನ ಎಕ್ಸೆಪ್ಷನ್ ಇಲ್ದಲೆ, ಒಂದು ದಿನ ರಜಾ ಇಲ್ದಲೆ, ಒಂದು ದಿವಸ ಸಂಡೇ ಸ್ಯಾಟರ್ಡೇ ಅದು ಇದು ಈ ಥರದಿಲ್ದಲೆ ಪ್ರತಿ ದಿನ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜನಕ್ಕೆ ನಾನು 100% ಡೆಡಿಕೇಶನಿಂದ ಕೆಲಸ ಮಾಡಿದ್ದೀನಿ. ನಾಮಿನೇಷನ್ ಮಾಡುವಂಥ ಟೈಮ್ನಲ್ಲಿ ಈ 5 ವರ್ಷ ನಾನು ಸೇವೆ ಮಾಡಿರುವಂಥ ಜನರ ಆಶೀರ್ವಾದ ಮತ್ತೊಂದು ಸತಿ ನಾನು ತಗೊಂಡು ಇನ್ನು 5 ವರ್ಷ ಇನ್ನಷ್ಟು ಎನರ್ಜಿನ ಕೆಲಸ ಮಾಡೋಕ್ಕೆ ಹೋಗಬೇಕು ಅನ್ನೋ ಒಂದು ಥಾಟ್ ಇತ್ತು. ಕಳೆದ 5 ವರ್ಷದಲ್ಲಿ ಕೋವಿಡ್ ಬಂತು. ನಮಗೆಲ್ರಿಗೂ ಇದು ದೊಡ್ಡ ಚಾಲೆಂಜ್. ಅದು ನಾನು ಜಸ್ಟ್ ಎಲೆಕ್ಟ್ ಆಗಿದ್ದೆ. ಪ್ರತಿ ದಿವಸ ನಮ್ಗೆ ಆ ಕಡೆ ಈ ಕಡೆ ಜನ ಸಾಯ್ತಾ ಇದ್ದಿದ್ದು, ದಿನಕ್ಕೆ 4,000 5,000 ಕೇಸ್ಗಳು ರಿಜಿಸ್ಟರ್ ಆಗ್ತಿದ್ದು, ಇದೆಲ್ಲ ಕೇಸಸ್ ಇತ್ತು. ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ್ಯಂಡ್ ಲೀಡರ್ಶಿಪ್ ಯಾವತ್ತು ಗೊತ್ತಾಗೋದು ಯಾವಾಗ ಗೊತ್ತಾ? ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಎಲ್ಲರೂ ಲೀಡ್ರೇ. ಯಾವಾಗ ಕ್ರೈಸಿಸ್ ಬರುತ್ತೆ, ಯಾವಾಗ ಕಷ್ಟ ಬರುತ್ತೆ, ಅವಾಗ ಯಾರು ನಿಂತ್ಕೋತಾನೆ ಅವ್ನು ಲೀಡರ್. ಸೊ ಕೋವಿಡ್ ಅಂತ ಟೈಮ್ನಲ್ಲಿ ನಮ್ಮ ಕ್ಷೇತ್ರದಲ್ಲಿ 30 ದಿವಸದಲ್ಲಿ 4 ಪಾಳು ಬಿದ್ದಂಥ ಬಿಲ್ಡಿಂಗ್ಗಳನ್ನು ಗುರುತಿಸಿ 350 ಬೆಡ್ಗಳನ್ನು ಅಡಿಷ್ನಲ್ ಆಗಿ ಹಾಕಿಸಿ ICU ಬೆಡ್ಗಳನ್ನು ರೆಡಿ ಮಾಡಿ, ಆಕ್ಸಿಜನ್ ಬೆಡ್ಗಳನ್ನು ರೆಡಿ ಮಾಡಿ, ಆಸ್ಪತ್ರೆಗಳನ್ನು ಮಾಡಿಸಿದೆ. ನಾನು 30 ದಿವಸದಲ್ಲಿ 4 ಆಸ್ಪತ್ರೆ ಶುರು ಮಾಡಿಸಿದ್ವಿ. ಬೆಂಗಳೂರಿನ ಎಲ್ಲ, ಈಗ ಕೋವಿಡ್ ಲಾಕ್ಡೌನ್ ಇತ್ತು, ವಯಸ್ಸಾದವ್ರು ಮನೇಲಿದ್ದರು, ಊಟ ತಿಂಡಿಗೆ ಮಾತ್ರೆ ತೊಗೊಳೋದಕ್ಕೆ ಇನ್ನೊಂದಕ್ಕೆ ಕಷ್ಟ ಆಗ್ತಾಯಿತ್ತು, ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ, ತರಕಾರಿ ತೊಗೊಳಕ್ಕೆ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಬೆಂಗಳೂರಿನ ಎಲ್ಲ ಯಾರ್ಯಾರು ಸ್ಟಾರ್ಟಪ್ಗಳಿದ್ದಾರೆ, ಊಬರು, ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟು, ಈ ಥರದ್ದು ಯಾರ್ಯಾರೆಲ್ಲ ಗಿಗ್ ವರ್ಕರ್ಸ್ ಇದ್ದಾರೆ ಅವರೆಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮಿಗೆ ತೊಗೊಂಡು ಬಂದು ಒಂದು ವಾಟ್ಸ್ಯಾಪ್ನಲ್ಲಿ ಒಂದು ಹೆಲ್ಪ್ಲೈನ್ನ ಶುರು ಮಾಡಿ ಸುಮಾರು 80,000 ಮನೆಗಳಿಗೆ ನಾವು ಆನ್ಲೈನ್ನಲ್ಲಿ ಗ್ರೋಸರಿ ಇರ್ಬೋದು, ತರಕಾರಿ, ಮಾತ್ರೆಗಳು ಇದನ್ನೆಲ್ಲ ಡೆಲಿವರ್ ಮಾಡಿದ್ವಿ. ತುಂಬ ಜನ ಮನೇಲಿದ್ದರು, ಹೊರಗಡೆ ಬಂದು ಮಾತಾಡೋದಕ್ಕೆ ಇದಕ್ಕೆ ಕಷ್ಟ ಆಗ್ತಾ ಇತ್ತು, ಡಿಪ್ರೆಷನ್ಗೆ ಹೋಗಿದ್ರು ಎಷ್ಟೋ ಜನ. ಡಾಕ್ಟರ್ಗಳ ಹತ್ರ ಕನ್ಸಲ್ಟ್ ಮಾಡೋಕ್ಕೆ, ಮಾನಸಿಕ ತಜ್ಞರ ಹತ್ರ ಕನ್ಸಲ್ಟ್ ಮಾಡೋಕ್ಕೆ ಸಮಸ್ಯೆಗಳಿತ್ತು. ಒಂದು ಹೆಲ್ಪ್ಲೈನ್ ಶುರು ಮಾಡಿ ಜನಕ್ಕೆ ಆ ಟೈಮ್ನಲ್ಲಿ ಒಂದು ಮೆಂಟಲ್ ಸ್ಟ್ರೆಂತ್ ಕೊಡೋದಕ್ಕೆ ಒಂದು ಕಾಲ್ ಸೆಂಟರ್ ಶುರು ಮಾಡಿ ಕೆಲಸ ಮಾಡಿದ್ವಿ. ಲಕ್ಷಾಂತರ ಜನ ಅದಕ್ಕೆ ಕಾಲ್ ಮಾಡಿದ್ರು. ಇಡೀ ಇಂಡಿಯಾ ದೇಶದ MP ಆಫೀಸ್ ನಡೆಸಿರುವಂಥ ಅತಿ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕನ್ನು ನಮ್ಮ ಆಫೀಸಲ್ಲಿ ಶುರು ಮಾಡಿದ್ವಿ. 1600ಕ್ಕೂ ಹೆಚ್ಚು ಜನಕ್ಕೆ ರಾತ್ರಿ ಹಗಲು ಅಂದಲೇ ಅವ್ರಿಗೆ ಬೇಕಿದ್ದಾಗ ಅವ್ರ ಮನೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ತೊಗೊಂಡು ರಾತ್ರಿ 2 ಗಂಟೆಗೆ 3 ಗಂಟೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ತೊಗೊಂಡು ಅವ್ರ ಮನೆಗೆ ಹೋಗಿ ಕೊಟ್ವಿ. ಆಟೋ ರಿಕ್ಷಾದಲ್ಲಿ, ಮತ್ತೊಂದು ಕಡೆ ನಮ್ಮ ಕಾರ್ಯಕರ್ತರು ಹೋಗಿ. 100 ಜನ ನಿಮಗೆ ಇವತ್ತು ಸಿಗ್ತಾರೆ, ಸರ್ ನಮ್ಮ ಮನೇಲಿ ಮಗಳು ಉಳಿದಿದ್ರೆ
ನಮ್ಮ ತಾಯಿ ಉಳಿದಿದ್ರೆ, ನಮ್ಮ ತಂದೆ ಉಳಿದಿದ್ರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ರಾತ್ರಿ 2 ಗಂಟೆಗೆ ಸೂರ್ಯ ಅವ್ರ ಆಫೀಸಿಂದ ತೆಗೆದುಕೊಂಡು ಬಂದಿದ್ದು ಅಂತಂತಾರೆ. ನಿಮಗೆ ನೆನಪಿರ್ಬೋದು 4-5 ಸಾವಿರ ಕೇಸ್ ದಾಖಲಾಗ್ತಾ ಇತ್ತು. ಆನ್ಲೈನಲ್ಲಿ ಜನ ಬುಕ್ ಮಾಡಕ್ ಹೋದ್ರೆ, BBMP ಕಾಲ್ ಸೆಂಟರ್ ಬುಕ್ ಮಾಡಕ್ ಹೋದ್ರೆ ಯಾವ ಬೆಡ್ ಸಿಗ್ತಿರ್ಲಿಲ್ಲ ಅಂತಿತ್ತು. ಎಲ್ಲ ಬೆಡ್ ಬ್ಲಾಕ್, ಖಾಲಿ ಅಂತ, 0 ಬೆಡ್ಸ್ ಅಂತ. ಆಮೇಲೆ ನಾವು ಅದನ್ನ ತನಿಖೆ ಮಾಡಿದ್ಮೇಲೆ ಗೊತ್ತಾಯ್ತು, ಒಂದಿಷ್ಟು ಜನ ಕರಪ್ಟ್ ಅಧಿಕಾರಿಗಳು, ಒಂದಿಷ್ಟು ಜನ ಏಜೆಂಟ್ಗಳು ಆ ಬೆಡ್ಡನ್ನ ಫೋನ್ ಮಾಡಿದ್ಮೇಲೆ ಬ್ಲಾಕ್ ಮಾಡಿಬಿಟ್ಟು ಹೊರಗಡೆಯಿಂದ ತಿರ್ಗಾ ಫೋನ್ ಮಾಡಿ ದುಡ್ಡಿಗೆ ಅದನ್ನ ಮಾರ್ಕೋತಾ ಇದ್ರು ಅಂತ. ಅದನ್ನ ನಾನು ಬಯಲ್ ಮಾಡಿದೆ. 18 ಜನ ಅರೆಸ್ಟ್ ಆದರು. ಅವತ್ತೇ ಸಾಯಂಕಾಲಕ್ಕೆ 4,000 ಬೆಡ್ಗಳು ಅವೈಲಬಲ್ ಆಗಿ ಜನಕ್ಕೆ ಓಪನ್ ಆಗಕ್ಕೆ ಶುರುವಾಯಿತು. ಕೋವಿಡ್ನಲ್ಲಿ ಅಂತ ಕೆಲಸ ಮಾಡಿದ್ವಿ. ಕಳೆದ 20 ವರ್ಷದಿಂದ ಬೆಂಗಳೂರು ವೇಗವಾಗಿ ಬೆಳೆದಿದೆ, ಆದರೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬೆಳೀಲಿಲ್ಲ. ಆದ್ದರಿಂದ ಟ್ರಾಫಿಕ್ ಜಾಮು, ಅದು ಇದು ಏನಾದರೂ ಮಾಡಿ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡು ತರಬೇಕು, ಪ್ರಾಜೆಕ್ಟ್ಸ್ ತರಬೇಕು ಅಂತ ಪ್ರಯತ್ನ ಮಾಡ್ತು. ಕಳೆದ 5 ವರ್ಷದಲ್ಲಿ ನಾನು MP ಆದಮೇಲೆ ನಮ್ಮೆಲ್ಲ ಬೇರೆ MPಗಳು ಬೆಂಗಳೂರು ನಾವೆಲ್ಲ ಸೇರಿ 1,30,30,000 ಕೋಟಿ ರೂಪಾಯಿಯಷ್ಟು ಪ್ರಾಜೆಕ್ಟ್ಸ್ಗಳನ್ನ ಕೇಂದ್ರ ಸರ್ಕಾರದಿಂದ ಬೆಂಗಳೂರಿಗೆ ಸ್ಯಾಂಕ್ಷನ್ ಮಾಡಿದ್ದೀವಿ. 40 ವರ್ಷದಿಂದ ಪೆಂಡಿಂಗ್ ಇದ್ದಂಥ ಸಬರ್ಬನ್ ರೈಲು ಕಳೆದ 5 ವರ್ಷದಲ್ಲಿ ನಾವು ಸ್ಯಾಂಕ್ಷನ್ ಮಾಡಿಸಿದ್ವಿ. 2014ರಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು ಬರೀ 7 ಕಿಲೋಮೀಟರ್ಸ್ ಮೆಟ್ರೋ. ಇವತ್ತು ಆಪರೇಷನಲ್ ಮೆಟ್ರೋ 78 ಕಿಲೋಮೀಟರ್ಸು. ಬರೀ ಕಳೆದ 5 ವರ್ಷದಲ್ಲಿ ನಮ್ಮ ಎಂಟೈರ್ ಬ್ಲೂ ಲೈನ್ ಮೆಟ್ರೋ 75 ಕಿಲೋಮೀಟರ್ಸ್ ಉದ್ದದ ಬ್ಲೂ ಲೈನ್ ಮೆಟ್ರೋ ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಶುರುವಾಗಿ ಏರ್ಪೋರ್ಟ್ ತನಕ ಹೋಗೋದನ್ನು ಅಪ್ರೂವ್ ಮಾಡಿಸಿದ್ದೀವಿ. ಈಗ ಇದೇ ಸೆಪ್ಟೆಂಬರಲ್ಲಿ ನಮ್ಮ RV ರೋಡಿಂದ ಬೊಮ್ಮಸಂದ್ರ ತನಕ ಹೋಗುವಂಥ ಯೆಲ್ಲೋ ಲೈನ್ ಮೆಟ್ರೋ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದನ್ನು ತ್ವರಿತವಾಗಿ ಕೆಲಸ ಮಾಡೋಕ್ಕೆ ಎಫರ್ಟ್ಸ್ಗಳು ಹಾಕ್ತು. ನಮ್ಮ ಮೆಟ್ರೋ ಫೇಸ್ 3 ನಮ್ಮ ಸೌತ್ ಬೆಂಗಳೂರಿನ ವೇಗಾ ಸಿಟಿ ಮಾಲಿಂದ ಪ್ರಾರಂಭ ಆಗಿ ಪುನೀತ್ ರಾಜ್ಕುಮಾರ್ ಔಟರ್ ರಿಂಗ್ ರೋಡ್ನಲ್ಲಿ ಹೋಗಿ ನಾಯಂಡಹಳ್ಳಿ ತನಕ ಬರುವಂಥದ್ದು 24 ಕಿಲೋಮೀಟರ್ದು, ಅದು ಅಪ್ರೂವಲ್ ಆಗಿದೆ. ಸೆಂಟ್ರಲ್ ಅಪ್ರೂವಲ್ ಮಾತ್ರ ಬಾಕಿ ಇದೆ. ಅದನ್ನು ತಗೊಂಡು ಬರುವಂಥ ಕೆಲಸ ಆಯಿತು. ಬೆಂಗಳೂರಿನ ಸುತ್ತ ಇರುವಂಥ ಎಲ್ಲ ನ್ಯಾಷನಲ್ ಹೈವೇ ಎಕ್ಸಿಟ್ ಎಂಟ್ರಿ ಪಾಯಿಂಟ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಬೈಪಾಸ್ ಮಾಡುವಂಥ ದೊಡ್ಡ 6 ಲೇನ್ನ 268 ಕಿಲೋಮೀಟರ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡನ್ನು ಕನೆಕ್ಟ್ ಮಾಡುವಂಥ ಪ್ರಾಜೆಕ್ಟನ್ನು ನಾವು ಶುರು ಮಾಡ್ತೀವಿ 2019ನಲ್ಲಿ. ಇವತ್ತು 80 ಕಿಲೋಮೀಟ್ರು ಅದರದ್ದು ಓಪನ್ ಆಗಿದೆ. 1500 ಎಲೆಕ್ಟ್ರಿಕ್ ಬಸ್ಗಳನ್ನು ಬೆಂಗಳೂರಿಗೆ ತಂದ್ರೆ ಇವತ್ತು ಹೊರಗಡೆ ಓಡಾಡ್ತಾ ಏನು ಎಲೆಕ್ಟ್ರಿಕ್ ಬಸ್ ನೋಡ್ತಿರಲ್ಲ, ಮೇಲ್ಗಡೆ ದಪ್ಪದು ಇರುತ್ತಾರೆ, ಅದೆಲ್ಲ ನಾವು ತಗೊಂಡ್ಬಂದಿರೋದು ಕೇಂದ್ರ ಸರ್ಕಾರದ ಹಣದಿಂದ ಬೆಂಗಳೂರಿಗೆ 1500 ಎಲೆಕ್ಟ್ರಿಕ್ ಬಸ್ಗಳು. ಬೆಂಗಳೂರಿನ ಎಷ್ಟೋ ಜನಕ್ಕೆ, IT ಎಂಪ್ಲಾಯೀಸಿಗೆ, ವಿದೇಶದಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಪ್ರತಿ ಸತಿ ಅವ್ರು US ವೀಸಾ ತಗೊಳ್ಬೇಕು, ಸ್ಟ್ಯಾಂಪಿಂಗ್ ಮಾಡ್ಕೋಬೇಕು ಅಂದರೆ ಅವ್ರು ಚೆನ್ನೈಗೆ, ಹೈದರಾಬಾದಿಗೆ, ಡೆಲ್ಲಿಗೆ ಹೋಗಬೇಕಾಗಿರ್ತಿತ್ತು. 4-5 ದಿವಸ ಅವ್ರಿಗೆ ಅಲ್ಲಿ ಇರಬೇಕಿತ್ತು. 50,000 ರೂಪಾಯಿ ದುಡ್ಡು ಖರ್ಚಾಗ್ತಿತ್ತು. SM ಕೃಷ್ಣ ಅವ್ರ ಕಾಲದಿಂದನೂ ಕೂಡ ಬೆಂಗಳೂರಿಗೆ US ಕಾನ್ಸುಲೇಟ್ ಬೇಕು ಅನ್ನೋಂಥ ಡಿಮ್ಯಾಂಡ್ ಇತ್ತು. ಕಳೆದ 2 ವರ್ಷದಿಂದ ಕೆಲಸ ಮಾಡಿ ಅದನ್ನು ಬೆಂಗಳೂರಿಗೆ ಅಪ್ರೂವ್ ಮಾಡಿಸಿ ತೊಗೊಂಡು ಬಂದೆ. DJ ಹಳ್ಳಿ KJ ಹಳ್ಳಿ ರೈಟ್ಸ್ ಆದಮೇಲೆ ಬೆಂಗಳೂರಿಗೆ ನಮಗೆ ಒಂದು NIA ಆಫೀಸ್ ಬೇಕು, ಯಾಕೆಂದರೆ ಬೆಂಗಳೂರಿನಲ್ಲಿ ಟೆರರಿಸಮ್ ಯಾವತ್ತೂ ಬೇರಿಡಬಾರದು ಅಂತ ಹೇಳಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಬೆಂಗಳೂರಿಗೆ NIA ಆಫೀಸನ್ನು ತೆಗೆದುಕೊಂಡು ಬಂದೆ. ಈಗ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಮೇಲೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಬೆಂಗಳೂರು ಪೊಲೀಸ್ ಜೊತೆಗೆ ಅಷ್ಟೇ ಸ್ಪೀಡಾಗಿ ಆ ಜಾಗ ತಲುಪಿದ್ದು ನಮ್ಮ NIA ಆಫೀಸರ್ಸು. ಇವತ್ತು ಆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಕೂಡ NIA. ಈ ಕೆಲಸ ಆಯಿತು. ನಮ್ಮಲ್ಲಿ ಒಂದು ಬ್ಯಾಂಕ್ ಇತ್ತು ಬಸವನಗುಡಿ ಇದೆ, ಗುರು ರಾಘವೇಂದ್ರ ಬ್ಯಾಂಕ್ ಅಂತ. 2,000 ಕೋಟಿ ಹಗರಣ ಆಯಿತು. 40,000 ಜನರು ದುಡ್ಡು ಅದರಲ್ಲಿ ಸಿಗಾಕೊಳ್ತು. ಕೇಂದ್ರ ಸರ್ಕಾರದಲ್ಲಿ ಪ್ರಯತ್ನ ಮಾಡಿ ಕಾನೂನುಗಳಿಗೆ ಚೇಂಜಸ್ ತಂದು ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳನ್ನ RBIನ ವ್ಯಾಪ್ತಿಗೆ ತೆಗೆದುಕೊಂಡು ಬಂದು ಇನ್ಶೂರೆನ್ಸ್ ಕಾನೂನಿಗೆ ಚೇಂಜ್ ಮಾಡಿ 50,000 ರೂಪಾಯಿ ಇನ್ಶೂರೆನ್ಸನ್ನು 5 ಲಕ್ಷ ರೂಪಾಯಿಗೆ ಏರಿಸಿ 90 ದಿವಸದೊಳಗಡೆ ಇನ್ಶೂರೆನ್ಸ್ ಬರಬೇಕು ಅಂತ ಕಾನೂನು ತಂದು 42,000 ಜನದಲ್ಲಿ 35,000ಕ್ಕೆ ಅವ್ರು ಇಟ್ಟಂಥ ದುಡ್ಡು 5 ಲಕ್ಷ ರೂಪಾಯಿ ವಾಪಸ್ ತರಿಸಿ 780 ಕೋಟಿ ರೂಪಾಯಿ ಕೊಡಿಸಿದ್ದೀನಿ. ನಮ್ಮ ಕನಕಪುರ ರೋಡಲ್ಲಿ ಮಂತ್ರಿ ಸೆರೆನಿಟಿ ಅಂತ ಒಂದು ಪ್ರಾಜೆಕ್ಟ್ ಇದೆ, ನೀವು ನೋಡಿರ್ತೀರ, ಹೌಸಿಂಗ್ ಪ್ರಾಜೆಕ್ಟ್. 2012ನೇ ಇಸ್ವಿಲಿ 2,000 ಜನ ಮನೆ ತಗೊಳ್ಬೇಕು ಅಂತ ದುಡ್ಡು ಕೊಟ್ಟಿದ್ರು. 80 ಲಕ್ಷದಿಂದ 2 ಕೋಟಿ ರೂಪಾಯಿ. ಎಲ್ಲ ಮಿಡಲ್ ಕ್ಲಾಸ್ ಜನ ಒಂದು ಮನೆ ಕಟ್ಟಬೇಕು ಅಂತಂದರೆ ಅವ್ರು ಇಡೀ ಲೈಫ್ ಸೇವಿಂಗ್ಸ್ ಇಟ್ಟಿದ್ರು, ಬಿಲ್ಡರಿಗೆ ಕೊಟ್ಟಿದ್ರು. 2014-15 ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ ಎಂದಿದ್ರು. ಆಗಲೇ ಇಲ್ಲ ಪ್ರಾಜೆಕ್ಟು. ಬಾಡಿಗೆ ಮನೇಲಿದ್ದರು, ಬಾಡಿಗೆ ಕಟ್ತಾ ಇದ್ರು, ಸಾಲ ತೊಗೊಂಡಿದ್ರು, ಆ ಸಾಲದ EMI ತೀರಿಸ್ತಾ ಇದ್ರು. ಆದರೆ ಮನೆ ಕನ್ಸ್ಟ್ರಕ್ಷನೇ ಶುರುವಾಗಿರಲಿಲ್ಲ. ಬಿಲ್ಡರ್ ಓಡೋಗ್ತಾರೆ ಅಂತಿತ್ತು. ಅಂಥ ಟೈಮಲ್ಲಿ ಅವ್ರ ಹತ್ರ ಬಂದರು. ಆ ಬಿಲ್ಡರ್ ಮೇಲೆ ಕೇಸಸ್ಸು ಅದು ಇದು ಹಾಕ್ಸಿಸಿ ಕೇಂದ್ರ ಸರ್ಕಾರ ಮೋದಿಯವರು ಒಂದು ಸ್ಕೀಮ್ ಶುರು ಮಾಡಿದ್ರು, ಸ್ವಾಮಿ ಅಂತ, SBIನ ಕೆಳಗಡೆ ಈ ಥರ ನಿಂತಿರುವಂಥ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು, ಮನೆ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡೋಕ್ಕೆ. ಅದರಲ್ಲಿ 1,500 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿ ಈ ಪ್ರಾಜೆಕ್ಟಿಗೆ ತರಿಸಿ, ಸೌತ್ ಇಂಡಿಯಾಸ್ ಫಸ್ಟ್ ಪ್ರಾಜೆಕ್ಟ್ ಟು ಗೆಟ್ ಸ್ವಾಮಿ ಫಂಡ್ಸು ತರಿಸಿ 2021ನೇ ಇಸ್ವಿಲಿ ಕೆಲಸ ಶುರು ಮಾಡಿಸಿ 2023 ಹೋದ ವರ್ಷ ಡಿಸೆಂಬರ್ನಲ್ಲಿ ಸಾಮೂಹಿಕವಾಗಿ 1,500 ಮನೆ ಗೃಹ ಪ್ರವೇಶ ನಾವು ಮಾಡಿಸ್ಕೊಂಡೆ. ಸೊ ಇಷ್ಟೊಂದು ಕೆಲಸ ಕಳೆದ 5 ವರ್ಷದಲ್ಲಿ ನಾವು ಮಾಡಿದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಬಹಳ ದೊಡ್ಡ ಜನ ಬಡವರಿದ್ದಾರೆ, ವಯಸ್ಸಾದವರು ಇದ್ದಾರೆ, ಪ್ರತಿ ತಿಂಗಳು ಮಾತ್ರೆ ತೊಗೊಳ್ಬೇಕಾಗುತ್ತೆ. ಎಷ್ಟೋ ಜನ
ಬಡತನ ಕಾರಣಕ್ಕೋಸ್ಕರ ಡಾಕ್ಟ್ರು 30 ದಿನ ಮಾತ್ರೆ ತಗೋಬೇಕು ಅಂತ ಹೇಳಿದ್ರೆ ಅವ್ರು 30 ದಿನದ ಬದಲು 15 ದಿವಸ ತಗೊಳ್ತಾರೆ, ದಿನ ಬಿಟ್ಟು ದಿನ ತಗೋತಾರೆ. ದಿನಕ್ಕೆ 3 ಸತಿ ಮಾತ್ರೆ ತಗೋಬೇಕು ಅಂತಂದ್ರೆ 2 ಸತಿ ತಗೋತಾರೆ ಅಥವಾ 1 ಸತಿ ತಗೋತಾರೆ. ಅದಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ರು, ಜನೌಷಧಿ ಕೇಂದ್ರಗಳನ್ನು ಶುರು ಮಾಡಿದ್ರು. ಜನೌಷಧಿ ಕೇಂದ್ರದಲ್ಲಿ ನಿಮ್ಗೆ 70% ಕಡಿಮೆ ರೇಟಲ್ಲಿ ಮಾತ್ರೆ ಸಿಗುತ್ತೆ. ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಾನು MP ಆದಾಗ 14 ಜನೌಷಧಿ ಕೇಂದ್ರ ಇತ್ತು. ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 132 ಜನೌಷಧಿ ಕೇಂದ್ರ ಇದೆ. ಇಡೀ ಇಂಡಿಯಾ ದೇಶದಲ್ಲಿ ಅತಿ ಹೆಚ್ಚು ಜನೌಷಧಿ ಕೇಂದ್ರ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಬೆಂಗಳೂರು ಸೌತ್. ಇಷ್ಟೊಂದು ಕೆಲಸ ನಾವು ಮಾಡಿದ್ದೀನಿ ಕಳೆದ 5 ವರ್ಷದಲ್ಲಿ. ದಾನಿಗಳ ಸಹಾಯದಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿರುವಂಥ 2,000 ಬಡ ಮಕ್ಕಳಿಗೆ, ಗಾರೆ ಕೆಲಸ ಮಾಡೋರು, ಆಟೋ ರಿಕ್ಷಾ ಓಡಿಸುವಂಥವ್ರು, ಸೆಕ್ಯೂರಿಟಿ ಗಾರ್ಡ ಕೆಲಸ ಮಾಡುವಂಥವ್ರು, ಗಾರ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರು, ನಮ್ಮ ಚಿಕ್ಕಪೇಟೆಲೋ ಕುಂಬಾರಪೇಟೆಲೋ ತಳ್ಳೋ ಗಾಡಿ ಇದನ್ನು ಮಾಡೋರು, ಮೂಟೆ ಎತ್ತುವಂಥವ್ರು, ಅಂಥ ಮಕ್ಕಳಿಗೆ 2,000 ಮಕ್ಕಳಿಗೆ 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಯಾಕೆಂದ್ರೆ ಅಂಥ ಮನೆ ಮಕ್ಕಳಿಂದನೇ ನಾಳೆ ದೇಶ ಬೆಳಗುವಂಥ ಒಬ್ಬ ಅಂಬೇಡ್ಕರ್ ಬರುವಂಥದ್ದು, ದೇಶಕ್ಕೆ ನೇತೃತ್ವ ಕೊಡೋ ಒಬ್ಬ ನರೇಂದ್ರ ಮೋದಿ ಬರುವಂಥದ್ದು ಅಂತ. ಯಾವ ವ್ಯಕ್ತಿ, ಅವನು ಯಾವ ಜಾತಿ, ಯಾವ ಭಾಷೆ, ಯಾಕೆಂದ್ರೆ ನನಗೆ ಪ್ರತಿಭೆಗೆ ಜಾತಿ ಇಲ್ಲ. ನಿಜ ನಿಜ. ಸೊ ಆ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ 2,000 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಸೇವೆ ಮಾಡಿದ್ಮೇಲೆ, ಜನರ ಹತ್ರ ನೀವು ಮರು ಆಯ್ಕೆ ಮಾಡಕ್ಕೆ ನಾಮಿನೇಷನ್ಗೆ ಹೋದಾಗ ಕೃತಜ್ಞತೆಯಿಂದ ನಾವು ಹೋದೆ. Wow. This actually no deserves a big round of applause ನಮ್ಮ ಎಂಟೈರ್ ಟೀಮ್ ಕಡೆಯಿಂದನೂ. ಅಮೇಝಿಂಗ್, ದಿಸ್ ಇಸ್ ರಿಯಲಿ ಅಮೇಝಿಂಗ್. ಸೊ ಆಲ್ ಬಟ್ ಗ್ರ್ಯಾಟಿಟ್ಯೂಡ್, ಅದರಿಂದ ನಾನು ಹೋದೆ. ಆ್ಯಂಡ್ ಮೇಡಮ್, ನಾನು ಹೇಳ್ತೀನಿ, ನಮ್ಮ ನಾಮಿನೇಷನ್ ರ್ಯಾಲಿ ಕ್ಲಿಪ್ಪಿಂಗ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ, ನೀವು ಆದರೆ ತೋರಿಸಿ. ಒಂದು ಪೊಲಿಟಿಕಲ್ ಪಾರ್ಟಿಯ ಒಂದು ನಾಮಿನೇಷನ್ ರ್ಯಾಲಿ ಥರ ಅದು ಇರಲೇ ಇರಲಿಲ್ಲ. ಅನುರಾಗ್ ಠಾಕೂರ್ ಬಂದಿದ್ರು. ಅನುರಾಗ್ ಠಾಕೂರ್ ಇಷ್ಟು ಉದ್ದ ಟ್ವೀಟ್ ಬರೆದಿದ್ರು. ನಿಮ್ಗೆ ಆ ಟ್ವೀಟ್ ಓದ್ತೀನಿ ನಾನು. Accompanied my colleague, the young and energetic Tejasvi Surya, in filing his nomination from the Bengaluru South Lok Sabha seat and held a road show. I am falling short of words to explain the electrifying response that we received from the sea of people in front of us. There cannot be a bigger confirmation of the work that this young MP has done in his very first term and has earned the love and admiration of his people. I am stunned. ಇದನ್ನು ಅನುರಾಗ್ ಠಾಕೂರ್ ನೋಡಿ ಬರೆದಿದ್ರು. ವೀಕ್ ಡೇ, ಗುರುವಾರ 10ರಿಂದ 12,000 ಜನ ಆಶೀರ್ವಾದ ಮಾಡಕ್ಕೆ ಬೆಳಗ್ಗೆ ಸೇರಿದ್ರು. ಅದು ನಾಮಿನೇಷನ್ ರ್ಯಾಲಿ ತರ ಇರಲಿಲ್ಲ, ವಿಜಯೋತ್ಸವದ ರ್ಯಾಲಿ ತರ ಇತ್ತು. ಏನು ಜನ ಕುಣಿದಿದ್ದು. 9 ಗಂಟೆಯಿಂದ ಬಂದಿದ್ದ ಜನ ಮಧ್ಯಾಹ್ನ 12:30 ನನ್ನ ನಾಮಿನೇಷನ್ಗೆ ಲೇಟ್ ಆಗ್ತಾ ಇದೆಯಪ್ಪ, ಆ ಟೈಮ್ ಒಳಗಡೆ ಹೋಗ್ಬೇಕು ಅಂತಂದ್ರೆ ಅದಕ್ಕೂ ಆಗ್ತಿರ್ಲಿಲ್ಲ. ಆ ಥರ ಜನ ಸೇರಿದ್ದು. ರಜಾ ಹಾಕಿ ಬಂದಿದ್ರು, ಅರ್ಧ ದಿನ ಲೀವ್ ಲೆಟರ್ಗಳನ್ನು ಹಾಕಿ ಜನ ಬರಬೇಕು ಅಂತ ಬಂದಿದ್ರು. ವಯಸ್ಸಾದವರು ಬಂದಿದ್ರು. ನಾನು ಒಂದು ಅಜ್ಜಿ ಅಂತೂ ಆ ಬಿಸಿಲಿಗೆ, ಆ ತಳ್ಳಾಟಕ್ಕೆ ಕೆಳಗಡೆ ಬಿದ್ದೋಗಿದ್ರು. ಆದ್ರೂ ನಮ್ಮ ವಾಲಂಟಿಯರ್ಸ್ ಹೋಗಿ ನೀರು ಕೊಡಿಸಿಲ್ಲ, ವಾಪಸ್ ಹೋಗಿ ಇಲ್ಲ ನಾಮಿನೇಷನ್ ಆಗೋ ತನಕ ನಾನು ಅಲ್ಲಿ ಕೂತಿರ್ತೀನಿ ಅಂತ. ಈ ಪ್ರೀತಿ, ಈ ವಿಶ್ವಾಸ ನನಗೆ ಎಷ್ಟೋ ಸತಿ ಆ ಬರ್ಡನ್ ಅನ್ನು ಹೆಂಗೆ ಕ್ಯಾರಿ ಮಾಡೋದು, ಆ ಪ್ರೀತಿ ವಿಶ್ವಾಸನ ಹೇಗೆ ಅದೇ ರೀತಿ ಉಳಿಸ್ಕೊಳ್ಳೋದು, ಇದೇ ನನಗೆ ಎಷ್ಟೋ ಸತಿ ಕಾಡುತ್ತೆ. ರಾತ್ರಿ ನಿದ್ದೆ ಬರಲ್ಲ ಎಷ್ಟೋ ಸತಿ. ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಜನ ನಾಮಿನೇಷನ್ ರ್ಯಾಲಿಗೆ ಬಂದರು. ಒಬ್ಬರೇ ನಾನು ಈ ತಲೆಗೆ 500 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಡ್ತೀವಿ, ಊಟ ಹಾಕಿಸ್ತೀವಿ, ಬಸ್ ಅರೇಂಜ್ ಮಾಡ್ತೀವಿ, ಬನ್ನಿ, ಈ ಥರ ರ್ಯಾಲಿ ಕರ್ಕೊಂಡು ಬರೋದು ಪಾಲಿಟಿಕ್ಸ್ ನಾವು ನೋಡಿರ್ತೀವಿ. ಆದರೆ ಸ್ವಯಂ ಪ್ರೇರಣೆಯಿಂದ ಜನ ಬಂದಿದ್ರು. ನಾವೇನು ಟೀ ಶರ್ಟ್ ಕೊಟ್ಟಿದ್ವಿ, 100 ರೂಪಾಯಿ ಕೊಟ್ಟು ಜನ ಟೀ ಶರ್ಟ್ ಕೊಂಡ್ಕೊಂಡಿದ್ದಾರೆ. ಸೊ ಇದನ್ನು ನಾನು ಯಾವತ್ತಿನ ತನಕ ಈ ಸೇವೆ ಮಾಡ್ತಿರ್ತೀನಿ, ನನಗೆ ಯಾವತ್ತಿನ ತನಕ ಈ ಅವಕಾಶ ಇರುತ್ತೆ, ಅವತ್ತಿನ ತನಕ ಇಷ್ಟೇ ಡೆಡಿಕೇಶನಲ್ಲಿ ಆನೆಸ್ಟಿ ನಾನು ಅವ್ರ ಕೆಲಸ ಮಾಡ್ತೀನಿ. ದಿಸ್ ಇಸ್ ಆಲ್ ದಟ್ ವಾಸ್ ರನ್ನಿಂಗ್ ಇನ್ ಮೈ ಮೈಂಡ್ ಆನ್ ದ 4th of April. Amazing. I'm sorry, ಇಷ್ಟು ಉದ್ದ ಉತ್ತರ ಕೊಡ್ತಾ ಇದ್ದೀನಿ. And I'm loving it. We're all loving it actually. ನೋಡಿ, ಅದೇ ಥರ ನಿಮಗೆ ಆನ್ಲೈನಲ್ಲೂ ಅಷ್ಟೇ ಪ್ರೀತಿ ಇದೆ. ಬಿಕಾಸ್ ಕರ್ನಾಟಕದಲ್ಲಿ ಫಾರ್ ಅನ್ MP ಯು ಆರ್ ಹ್ಯಾವಿಂಗ್ ದ ಹೈಯೆಸ್ಟ್ ನಂಬರ್ ಆಫ್ ಫಾಲೋವರ್ಸ್, 1 million. And I'll quickly take 10 seconds to thank you also because you made my day when you followed me. And ಸಿಕ್ಕಾಪಟ್ಟೆ ಖುಷಿ ಆಯಿತು. I actually celebrated that day because ಯಾರು ನಮ್ಮನ್ನು ಫಾಲೋ ಮಾಡ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತಲ್ವಾ. ಇಲ್ಲ, ನನಗೆ ನೀವು ಆ್ಯಕ್ಚುಲಿ ಈ ಬ್ಯಾಂಗ್ಳೂರ್ ಸ್ಟೋರೀಸ್ ಅಂತ ಮಾಡ್ತೀರಲ್ಲ ನೀವು, ನಂಗೆ ಸಖತ್ ಇಷ್ಟ ಆಯ್ತು. ನಾನು ಅದಕ್ಕೋಸ್ಕರ ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಅದ್ರ ಹಿಂದೆ ಎಷ್ಟು ವರ್ಕ್ ಆಗಿದೆ ಅನ್ನೋದು ನನಗೆ ಗೊತ್ತಾಯಿತು. ಆ್ಯಂಡ್ ನನಗೇನು ಗೊತ್ತಾ, ನಾನು ಸ್ಕೂಲಲ್ಲಿ ಒಂದು
ನಮ್ಮ ಬುಕ್ ಮೇಲೆ ಒಂದು ಟ್ಯಾಗ್ ಲೈನ್ ಇತ್ತು, ವಾಟ್ ಎವರ್ ಐ ಡೂ ಇಟ್ ವೆಲ್ ಅಂತ. ಅಂದರೆ ಆ ವ್ಯಾಲ್ಯೂ ಇರಬೇಕು ಅಂತ. ನಾವು ಯಾವುದೇ ಕೆಲಸ ಮಾಡ್ಬೋದು. ಈ ಟೇಬಲ್ ಇದೆ, ಆ ಟೇಬಲನ್ನು ಗುಡಿಸಪ್ಪ ಒರೆಸಪ್ಪ ಅಂದ್ರೂ ಕ್ಲೀನಾಗಿ ಗುಡಿಸ್ಬೇಕು, ಕ್ಲೀನಾಗಿ ಒರೆಸ್ಬೇಕು. ಅದರಲ್ಲಿ ಆ ಅಚ್ಚುಕಟ್ಟಿರಬೇಕು, ಅಷ್ಟು ಕ್ಲೀನಾಗಿ ಮಾಡಬೇಕು. ಒಂದು ವೀಡಿಯೋ ನಾವು ಶೂಟ್ ಮಾಡ್ತಾ ಇದ್ದೀವಿ, ಕ್ಯಾಮ್ರಾದವ್ರು ಇದ್ದಾರೆ, ಯಾವ ಪರ್ಫೆಕ್ಟ್ ಆ್ಯಂಗಲಲ್ಲಿ ನಮ್ಮ ಗೆಸ್ಟ್ ಹೆಂಗೆ ಚೆನ್ನಾಗಿ ಕಾಣ್ತಾರೆ, ಯಾವ ಪ್ರೊಫೈಲಲ್ಲಿ ಕ್ಯಾಮ್ರಾ ಇಟ್ಟರೆ ಅವ್ರು ಚೆನ್ನಾಗಿ ಶಾರ್ಟ್ಸ್ ಬರುತ್ತೆ, ಅದನ್ನ ನೋಡಿ ಅವ್ರು ಮಾಡ್ಬೇಕು. ಲೈಟಿಂಗ್ ಹೆಂಗಿರಬೇಕು, ನಮ್ದು ಯಾವ ಕೆಲಸ ಇದೆ ಅದು ನಾನು ಸೂಪರಾಗಿ ಮಾಡಬೇಕು. ದಟ್ ಈಸ್ ಮೈ ಫಿಲಾಸಫಿ. ನಾನು ನಿಮ್ಮ ಪ್ರತಿ ವಿಡಿಯೋದಲ್ಲೂ ಆ ಡೆಡಿಕೇಶನ್ ನೋಡಿದೆ. ಅದ್ರ ಹಿಂದೆ ರಿಸರ್ಚು, ಅದಕ್ಕೆ ನೀವು ಮಾಡಿರುವಂಥ ತಯಾರಿ, ಅದು ನಮ್ಗೆ ಎಷ್ಟು, ಅದು ಪ್ರತಿ ವಿಡಿಯೋ ಇಸ್ ಎಜುಕೇಟಿವ್. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಸುಮ್ಮನೆ ಕೂತ್ಕೊಂಡು ರೀಲ್ಗಳು ಹೊಡಿತಾ ಇರ್ತೀವಿ ಸುಮ್ಮನೆ ಟೈಮ್ ಪಾಸಿಗೆ, ಅದು ಬೇಕು. ಅದನ್ನ ಅದೇನೇನು ಅಂತಾರೆ ಈಗ, ಎಷ್ಟು ಈ ರಾಹುಲನ್ ವಿಡಿಯೋ, ಬೆಳ್ಳುಳ್ಳಿ ಚಂದ್ರು ವಿಡಿಯೋ ಎಷ್ಟೋ ನೋಡಿದೀನಿ ಆಯ್ತಾ. ಅದ್ರ ಜೊತೆಗೆ ಅದೆಲ್ಲ ಟೈಮ್ ಪಾಸ್ ವಿಡಿಯೋ ಆಯಿತು ಅಂತಂದರೆ, ಏನೋ ಹೊಸ ತಿಳ್ಕೊಳ್ಬೇಕು ಅನ್ನುವಂಥ ವಿಷಯ ಇತ್ತು ಅಂತಂದರೆ ನಿಮ್ಮ ವಿಡಿಯೋಸ್ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಫಾಲೋ ಮಾಡಿದ್ದೆ. ನಾನು ಎಷ್ಟೋ ಜನಕ್ಕೆ ನಿಮ್ಮ ವಿಡಿಯೋಸನ್ನು ಶೇರ್ ಮಾಡಿದ್ದೀನಿ. ಓ ವಾವ್, ಮೀನ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಅವತ್ತಲ್ದಿರ ಮತ್ತೆ ಇವತ್ತು ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ವೆರಿ ಮಚ್. ಒಂದು ಆ್ಯಂಡ್ ಎರಡನೇದು, ವಿತ್ 1 million ಫಾಲೋವರ್ಸ್, ನಾನು ನಿಮ್ಮನ್ನು ಕೇಳಬೇಕು, ನೀವು ನಿಮ್ಮ ಕಮೆಂಟ್ ಸೆಕ್ಷನ್ಸ್ನ ಓದ್ತೀರಾ? ಇಫ್ ಎಸ್, ಅದು ನಿಮ್ಮ BP ರೈಸ್ ಮಾಡುತ್ತಾ? ಇಫ್ ನೋ, ಡೋಂಟ್ ಯು ಥಿಂಕ್ ಯು ಮಿಸ್ಸಿಂಗ್ ಔಟ್ ಆನ್ ದ ಅಮೇಝಿಂಗ್ ಪಾಸಿಟಿವ್ ಕಮೆಂಟ್ಸ್ ಆಲ್ಸೋ? ಮೇಡಮ್, ನಾನು ಅವಾಗ ಓದ್ತಾ ಇರ್ತೀನಿ. ಏನ್ ಗೊತ್ತಾ, ಈ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಲಿಂಕ್ಡ್ಇನ್ ಅಲ್ಲಿ ಜನರಲಿ ಪಾಸಿಟಿವ್ ಕಾಮೆಂಟ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಕಾಮೆಂಟ್ಸ್ ಹಾರ್ಟ್, ಫೈರ್ ಇದೇ ಇರುತ್ತೆ. ನಿಮಗೆ ಈ ನೆಗೆಟಿವ್ ಕಾಮೆಂಟ್ಸ್ ಇರೋದೇನೇ ಟ್ವಿಟರ್ ಅಲ್ಲಿ. ಜನ ಅದ್ ಯಾಕೆ ಅಷ್ಟು ಡಿಪ್ರೆಸ್ಡ್ ಆಗಿದ್ದಾರೆ ಟ್ವಿಟರ್ ಅಲ್ಲಿ ನನ್ಗೆ ಅರ್ಥ ಆಗಲ್ಲ. ಸೊ ಏನೋ ಪಾಪ ಅವ್ರು ಎಲ್ಲರೂ ಏನೋ ಒಂದು ಸಂಕಷ್ಟದಲ್ಲಿ ಇದ್ದಾಗಿದ್ದಾರೆ ಟ್ವಿಟರ್ ಅಲ್ಲಿ ಇರೋರು. ನಾವ್ ಏನ್ ಒಳ್ಳೇದ್ ಹಾಕಿದ್ರು ಕೆಟ್ಟದೇ ಹಾಕ್ತಾರೆ ಟ್ವಿಟರ್ ಅಲ್ಲಿ. ಸೊ ಏನು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಆರಾಮಾಗಿರ್ತಾರೆ. ಅದು ಒಂಥರ ಮಜಾ. ಸೊ ನೋಡೋದು, ನಕೋತಾ ಇರ್ತೀವಿ ಅವಾಗ, ಏನ್ ಗುರು ಇವನಂತೂ ಯಾರನ್ನಾರ ಮೆಚ್ಚಿಸ್ಬೋದು, ಇವನನ್ನಂತೂ ಮೆಚ್ಚಕ್ ಸಾಧ್ಯನೇ ಇಲ್ಲ ಅಂತ. ಸೊ ಈ ಹೆಂಗೆ ಅಂದ್ರೆ ಏನೂ ಇರಲ್ಲ ಕಾಮೆಂಟ್ ಹಾಕಕ್ಕೆ. ಈಗ ನಾವು ಯಾವುದೋ ಒಂದು ವಿಡಿಯೋ ಹಾಕಿದ್ವಿ ಆಯ್ತಾ, ಇವತ್ತು ಹೋಗಿ ಯಾರನ್ನೋ ಮೀಟ್ ಮಾಡಿದ್ವಿ, ಇವನಿಗೆ ಹೆಲ್ಪ್ ಮಾಡಿದ್ವಿ ಅಂತ. ಅಲ್ಲಿ ಕೆಳಗಡೆ ಯಾವನೋ ಒಬ್ಬ ಬರೀತಾನೆ, ಆಯ್ತಪ್ಪ ಅವನಿಗೆ ಹೆಲ್ಪ್ ಮಾಡಿದ್ದನ್ನ ಅಡ್ವರ್ಟೈಸ್ ಯಾಕೆ ಮಾಡ್ಕೋತಿದ್ಯಾ ಇಲ್ಲಿ ಅಂತ. ಸರಿ, ಈಗ ನಾಳೆ ನೀನು ಹಾಕ್ಲಿಲ್ಲ ಅಂತ ಇಟ್ಕೋ, ಏನು ಮಾಡ್ತಾ ಇದೀಯಪ್ಪ ನೀನು? ಏನು ಕೆಲಸನೇ ಮಾಡ್ತಾ ಇಲ್ಲ. ನೀನು ಹಾಕಿದ್ರೂ ತಪ್ಪು, ಹಾಕ್ಲಿಲ್ಲ ಅಂದ್ರೂ ತಪ್ಪು, ಆ ವ್ಯಕ್ತಿನ ಮೆಚ್ಚಕ್ಕೆ ಸಾಧ್ಯ ಇಲ್ಲ. ಸೊ ಈ ತರ ಒಂದು ಕ್ಯಾಟಗರಿ ಇದ್ದೇ ಇರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಕೆಲವರು ಅವ್ರ ಜೀವನ ಪೂರ್ತಿ ಇನ್ನೊಬ್ರು ಟ್ರೋಲ್ ಮಾಡ್ಕೊಳ್ಳೋದ್ರಲ್ಲೇ ಜೀವನ ಕಳೀತಾರೆ. ಕೆಲವರು ಜೀವನದಲ್ಲಿ ಏನಾದ್ರು ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡಿ ಏನಾದ್ರು 4 ಜನರ ಜೀವನದಲ್ಲಿ ಏನಾದರೂ ಒಂದು ಉಪಯೋಗ ಆಗುವಂಥ ಕೆಲಸ ಮಾಡ್ತಾರೆ. ನಾನು ಎಷ್ಟಾಗತ್ತೋ ಅಷ್ಟು ಸೆಕೆಂಡ್ ಕ್ಯಾಟಗರಿಲಿ ಇರಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ. ಸೊ ಅಷ್ಟೇ. ಟ್ರೋಲ್ ಮಾಡ್ಕೊತಾ ಇರ್ತಾರೆ ಅವ್ರ ಬಹುಶಃ ಅದೇ ಖುಷಿ. ಸೊ ಅಟ್ಲೀಸ್ಟ್ ನಾನು ಅವ್ರಿಗೆ ಟ್ರೋಲ್ ಮಾಡೋಕ್ಕಾದ್ರೂ ಒಂದು ಅವಕಾಶ ಕೊಟ್ಟನಲ್ಲ, ಅಷ್ಟಾದ್ರೂ ಒಂದು ಇಂಪ್ಯಾಕ್ಟ್ ಇತ್ತಲ್ಲ ನನಗೆ ಅವ್ರ ಲೈಫ್ ಮೇಲೆ, ಅದೇ ಖುಷಿ ನನಗೆ. ಸೊ ಆಸ್ ವಿ ಡಿಸ್ಕಸ್ಡ್, ಹೇಟ್ ಕಾಮೆಂಟ್ಸ್ ಎಲ್ಲ ಏನು ಜಾಸ್ತಿ ಬರುತ್ತೆ ಸುಮಾರು ಬರುತ್ತೆ. ಅದೇ ನೀವು ಹೇಳಿದ್ರಲ್ಲ, ಅವರ ಕೆಲಸನೇ ಏನೋ ಒಂದು ನೆಗೆಟಿವ್ ಕಮೆಂಟ್ ಹಾಕೋದು, ಟ್ರೋಲ್ ಮಾಡೋದು. ಆಸ್ ಸಿಂಪಲ್ ಆಸ್ ಕಾಲುಂಗ್ರ ಯಾಕೆ ಹಾಕೊಂಡಿಲ್ಲ, ನಿಮಗೆ ಮದುವೆ ಆಗಿದೆಯಲ್ಲ. ಅಯ್ಯೋ ರಾಮ, ಅಷ್ಟೆಲ್ಲ ಅಬ್ಸರ್ವ್ ಮಾಡಕ್ ಇವ್ರಿಗೆಲ್ಲ. ನನಗೆ ಇನ್ನೊಂದು ಅರ್ಥ ಆಗದೆ ಇರೋದು, ಈ ಟ್ರೋಲ್ ಮಾಡೋರಿಗೆ ಎಷ್ಟು ಟೈಮ್ ಇರತ್ತ ಅವ್ರ ಹತ್ರ ಅಂತ ಅಲ್ವಾ? ಅವ್ರಿಗೆ ಮನೇಲಿ ಅವ್ರಿಗೇನು ಉದ್ಯೋಗ ಇರಲ್ವಾ? ಅಥವಾ ಮನೇಲಿ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಶಾಂತವಾಗಿ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಚೆನ್ನಾಗಿ ಇರೋಣ ಅಪ್ಪ, ಟಿವಿ ನೋಡ್ಕೊಂಡು IPL ನೋಡ್ಕೊಂಡು, ಅದು ಇರಲ್ವಾ? ಅದನ್ನ ಬಿಟ್ಟು ನಿಮ್ದು ಯಾವ್ದೋ ಫೋಟೋ ಝೂಮ್ ಮಾಡ್ಕೊಂಡು ಕಾಲಲ್ಲಿ ಉಗ್ರ ಹಾಕಿದಾರ ಇಲ್ವಾ? ತಾಳಿ ಯಾಕೆ ಹಾಕಲ್ಲ, ಕುಂಕುಮ ಯಾಕೆ ದೊಡ್ಡದಾಗಿಟ್ಟಿಲ್ಲ, ಐ ಮೀನ್ ಈ ಥರದ್ದನ್ನು ಮಾಡ್ತಾರೆ. ಆಫ್ಕೋರ್ಸ್ ಕಮೆಂಟ್ಸ್ ಬಗ್ಗೆನೂ ಇದೆಲ್ಲ ಈ ವಿಷಯ ತಪ್ಪು, ಅವ್ರು ಸರಿಯಾದ ವಿಷಯ ಹೇಳೋದು ಇಲ್ಲ. ನೋ ದೇ ವಿಲ್ ನಾಟ್ ಇವನ್ ಸೇ ಇದು ತಪ್ಪು ಇದು ಸರಿ, ದೇ ವಿಲ್ ಓನ್ಲಿ ಸೇ ಇದು ತಪ್ಪು. ಸೊ ಹೈಯೆಸ್ಟ್ ಟ್ರೋಲ್ ಇನ್ಫ್ಯಾಕ್ಟ್ ನನಗೆ ಬಂದಿದ್ದು, ಟ್ರೋಲ್ ಮಾಡಿದ್ದು ನನ್ನನ್ನು RSS ಬಗ್ಗೆ ವಿಡಿಯೋ ಮಾಡಿದೆ, ಅದರ ಹಿಸ್ಟ್ರಿ ಬಗ್ಗೆ. ಇಟ್ ವಾಸ್ ಅ ಬ್ಯೂಟಿಫುಲ್ ವಿಡಿಯೋ. ಇಟ್ ಟುಕ್ ಮೀ ಅ ಲಾಟ್ ಆಫ್ ರಿಸರ್ಚ್ ಅದಕ್ಕೆ ಮಾಡಿ. ಬಟ್ ದೆನ್ ಅದ್ರ ಕೆಳಗೆ ಐ ಕುಡ್ ಸಿ ಓನ್ಲಿ ಹೇಟ್ ಕಮೆಂಟ್ಸ್, ನಾಟ್ ಫ್ರಮ್ ಜೆನ್ಯೂನ್ ಅಕೌಂಟ್ಸ್. ಸೊ ಐ ಹ್ಯಾಡ್ ಟು ಬ್ಲಾಕ್ ದ ಕಮೆಂಟ್ಸ್ ಬಿಕಾಸ್ ಕೆಲವೊಂದ್ಸಲ ಅದನ್ನ ನೋಡದೇ ಇರೋದೇ ಉತ್ತಮ, ನಮಗೂ ಉತ್ತಮ. ಬಿಕಾಸ್ ಎಷ್ಟು ಜನರನ್ನ ನೀವು ಬ್ಲಾಕ್ ಮಾಡೋಕ್ಕಾಗತ್ತೆ ಅಥವಾ ಅವರು ಪಾಲಿಸಿ. ನಾನು ಯಾರನ್ನೂ ಬ್ಲಾಕ್ ಮಾಡಲ್ಲ. ನಾನು ಬ್ಲಾಕ್ ಇವತ್ತಿನ ತನಕ ನಾನು ಯಾರನ್ನು ಬ್ಲಾಕ್ ಮಾಡಿ. ಸೊ
ಏನ್ ಅನ್ಕೋತಾರೋ ಹೇಳ್ಕೋತಾರ ಅದ್ರಲ್ಲಿ ಏನು ನೀನ್ ಇವ್ರ ಪರನಾ ಅವ್ರ ಪರನಾ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಕಮೆಂಟ್ಸ್ ಯಾವ್ದಾದ್ರು ಈ ಥರದ್ರ ಬಗ್ಗೆ ಮಾಡಿದಾಗ ಸೊ ಐ ವಿಲ್ ನಾಟ್ ಬಾದರ್ ಟು ರಿಪ್ಲೈ ಫಸ್ಟ್ಲಿ, ಬಿಕಾಸ್ ಒಂದು ರಿಪ್ಲೈ ಮಾಡಿದ್ರೆ ಥ್ರೆಡ್ ಬೆಳೀತಾ ಹೋಗುತ್ತೆ, ಇನ್ಯಾರೋ ಹಾಕ್ತಾರೆ. ಸೊ ಇಟ್ಸ್ ಬೆಟರ್ ಟು ಇಗ್ನೋರ್. ಏನ್ ಗೊತ್ತಾ, ನೀವ್ ರಿಪ್ಲೈ ಮಾಡ್ಬಿಟ್ರೆ ಅವ್ನು ದೊಡ್ಡ ಮನುಷ್ಯ ಆಗ್ಬಿಡ್ತಾನೆ. ಆಕ್ಚುಲಿ ಯಾ, ನೀವು ರಿಪ್ಲೈ ಮಾಡಿ ಅಂತಾನೆ ಕಾಯ್ತಾ ಇರ್ತಾನ ಅವನು. ಅವನಿಗೆ ವ್ಯಾಲಿಡೇಟ್ ಮಾಡ್ದಂಗೆ ನೀವು ರಿಪ್ಲೈ ಮಾಡ್ಬಿಟ್ರೆ. ಅಯ್ಯೋ, ನಮಗೆ ಕೆಲವ್ರು ಇದ್ದಾರೆ ಕಳೆದ 5 ವರ್ಷದಿಂದ ಕಂಟಿನ್ಯೂಸ್ಸು ಟ್ರೋಲ್ ಮಾಡ್ತಾನೇ ಇದ್ದಾರೆ ನನ್ನನ್ನು. ಯಾವತ್ತಾದ್ರೂ ಒಂದ್ ದಿವಸ ನಾನು ರಿಪ್ಲೈ ಮಾಡ್ತೀನ? ಯಾವತ್ತಾದ್ರೂ ಒಂದು ದಿನ ನಾನು ಅವ್ರಿಗೆ ಏನಾದ್ರು ಕಾಮೆಂಟಿಗೆ ವಾಪಸ್ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ರಿಯಾಕ್ಟ್ ಮಾಡ್ಬಿಡ್ತೀನಿ. ಸೊ ಟ್ರೋಲ್ ಮಾಡೋರು ಮಾಡ್ತಾ ಇರಿ. ಸೊ LLB ಮಾಡಿದ್ದೀರಾ, ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದೀರಾ. ಇಫ್ ನಾಟ್ ಅ ಪೊಲಿಟಿಷಿಯನ್, ಅಫ್ಕೋರ್ಸ್ ಇದೆರಡು ಮಾಡಿ ಪೊಲಿಟಿಷಿಯನ್ ಆಗಿದ್ದೀರಾ. ಇಫ್ ನಾಟ್ ಅ ಪೊಲಿಟಿಷಿಯನ್ ಏನಾಗಿರ್ತಿದ್ರಿ? ಅಡ್ವೊಕೇಟ್ ಒಂದು, ಅದನ್ನು ಹೊರತುಪಡಿಸಿ ಡಿಡ್ ಯು ಹ್ಯಾವ್ ಎನಿ ಅದರ್ ಆಪ್ಷನ್ಸ್ ಮೈಂಡಲ್ಲಿ ಚಿಕ್ಕ ವಯಸ್ಸಿಂದ? ಇಲ್ಲ ಮೇಡಮ್, ಆ್ಯಕ್ಚುಲಿ ಏನಂದರೆ ಹೈಸ್ಕೂಲ್ ಬರೋ ಅಷ್ಟೊತ್ತಿಗೆ ಗೊತ್ತಾಗೋಯ್ತು ನನಗೆ ಮ್ಯಾಥ್ಸ್ ಬರಲ್ಲ ಅಂತ. ಓಕೆ. ಸೊ ಇಂಜಿನಿಯರಿಂಗು, ಮೆಡಿಕಲ್ಲು ಅದೆಲ್ಲ ಬಾಗಿಲು ಮುಚ್ಚೋಗ್ಬಿಡ್ತು ಅದರಿಂದನೇ. ಓಕೆ. ಸೊ ಅಯ್ಯೋ, ನಮ್ಮ ಟೀಚರ್ಗಳೆಲ್ಲ ಏನೇನೋ ಪಾಪ ಮಾಡಿ ಪವಾಡ ನಾನು ಮ್ಯಾಥ್ಸ್ ಪಾಸ್ ಆಗಿದ್ದು. ಸೊ ಅದರಿಂದಾಗಿ ಇನ್ನೇನೂ ಇರಲಿಲ್ಲ. ನಾನು ಅದಕ್ಕೆ ಮ್ಯಾಥ್ಸ್ ತಪ್ಪಿಸ್ಕೋಬೇಕು ಅಂತಲೇ ಒಂದು ಕಾರಣ ನಾನು ಲಾಯರ್ ಆಗಿದ್ದೆ. ಓಕೆ. ಸೊ ಇದ್ದಿದ್ದೆ ಅದೊಂದು. ಸೊ ಐ ಥಿಂಕ್ ಅದೊಂದೇ ನಾನು ಮಾಡಿರ್ತಿದ್ದೆ. ಬಟ್ ಮ್ಯಾಥ್ಸಲ್ಲಿ ವೀಕ್ ಅಂದು ಸ್ಟ್ಯಾಟಿಸ್ಟಿಕ್ಸ್ ಎಷ್ಟು ಬ್ಯೂಟಿಫುಲಿ ಕೊಟ್ರಿ ಸ್ವಲ್ಪ ಹೊತ್ತಿಗೆ ಮುಂಚೆ. ಹೌ ಡು ಇವನ್ ರಿಮೆಂಬರ್ ದೋಸ್ ನಂಬರ್ಸ್? ಯಾಕೆ ಅಂತಂದ್ರೆ ನಮ್ಮ ಎವ್ರಿ ಡೇ ವರ್ಕ್ ಅಲ್ಲ. ಸೊ ಪ್ರತಿ ದಿವಸ ನೀವು ಇನ್ವಾಲ್ವ್ ನಿಮ್ಗೆ ಅದು ಗೊತ್ತಾಗುತ್ತೆ. ಮ್ಯಾಥ್ಸ್ ಅಂದ್ರೆ ನೀವು ಈ ಆ್ಯಡ್ ಮಾಡೋದು, ಸಾಲ್ವ್ ಮಾಡೋದು, ಟ್ರಿಗ್ನೋಮೆಟ್ರಿ. ಅಯ್ಯೋ, ನಾನು ಮ್ಯಾಥ್ಸ್ ಟ್ಯೂಷನ್ನು ಬಂಕ್ ಹೊಡೆದ್ಬಿಟ್ಟು ಸೈಕಲ್ ಹೊಡ್ಕೊಂಡು 2 ಅವರ್ ಕಳೆದ್ಬಿಟ್ಟು ಮನೆಗೆ ಬರ್ತಾ ಇದ್ದೆ. ನಾನು ಇಲ್ಲೇ ಟ್ಯೂಷನ್ಗೆ ಹೋಗ್ತಿದ್ದೆ, SN ಭಟ್ರು ಅಂತ, ಪಾಪ ಅವ್ರಿಗೆ ತೀರ್ಕೊಂಡ್ಬಿಟ್ರು. ಬೆಳಗ್ಗೆ ಎದ್ದೋಗೋದು, ಕ್ಲಾಸ್ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಮ್ಯಾಥ್ಸು. ಎಷ್ಟೊತ್ತು ಕೂತರು ಏನೇನು ಟ್ರೈ ಮಾಡಿದ್ರು ಅರ್ಥ ಆಗ್ತಿರ್ಲಿಲ್ಲ. ಸೊ ಆಮೇಲೆ ಅಲ್ಲಿಂದ ಹೋಗ್ಬಿಟ್ಟು ಪಕ್ಕದಲ್ಲಿ ಪಾರ್ಕಲ್ಲಿ ಬೆಳಗ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ಒಂದು ಸ್ವಲ್ಪ ವಾಕಿಂಗ್ ಮಾಡಿ ನಾನೊಂದು ಈ ವಿವೇಕಾನಂದರದ್ದು, ಅರವಿಂದ್ರದ್ದು ಎಲ್ಲ ಬುಕ್ ತೊಗೊಂಡೋಗಿರ್ತಿದ್ದೆ, ಈ ಇಂಡಿಯನ್ ಹಿಸ್ಟ್ರಿ ಬಗ್ಗೆ, ಇದ್ರ ಬಗ್ಗೆ. ಅದನ್ನು ಕೂತ್ಕೊಂಡು 1 ಗಂಟೆ ಓದ್ಕೊಂಡ್ಬಿಟ್ಟು ಕರೆಕ್ಟಾಗಿ ಟ್ಯೂಷನ್ ಮುಗಿಯೋ ಟೈಮಿಗೆ ವಾಪಸ್ ಮನೆಗೆ ಬಂದ್ಬಿಡ್ತಿದ್ದೆ. ನಮ್ಮ ಅಮ್ಮಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸೊ but I think I would have just done this. And sometimes I feel, life has certain plans. ಕರೆಕ್ಟ್. So ಅದು ಕೆಲವು ದಿಕ್ಕು ತೋರಿಸ್ತಾ ಹೋಗ್ತವೆ ಲೈಫಲ್ಲಿ, ಏನು ಅಂತ ಗೊತ್ತಾಗುತ್ತೆ. ನಾನು ಮ್ಯಾಥ್ಸಲ್ಲಿ ಸಿಕ್ಕಾಪಡೆ ವೀಕು. ನಾನು ಪಾಸ್ ಆಗಿದ್ದೆ ದೊಡ್ಡ ವಿಷಯ. ಸೆಕೆಂಡ್ PU 35 ಬಂತು ಆ್ಯಂಡ್ ಐ ಸೆಲೆಬ್ರೇಟೆಡ್. ಮೇಡಮ್ ಸೇಮ್ ನಂಗೂ 35. ಓಕೆ. ನಾನು ನಂಬರ್ ಹೇಳಲಿಲ್ಲ. ಓಕೆ. ನಾನು ಹೆಂಗೆ ಪಾಸ್ ಆದೆ ಅಂತ ಆಶ್ಚರ್ಯ ಆಯಿತು. ಬಟ್ ದೆನ್ ಐ ಥ್ಯಾಂಕ್ ದ ಇನ್ವಿಜಿಲೇಟರ್, ಐ ಮೀನ್ ಒನ್ ಹೂ ಕರೆಕ್ಟೆಡ್ ದ ಪೇಪರ್. ಅಟ್ಲೀಸ್ಟ್ 35 ಕೊಟ್ರಲ್ಲ ಅಂತ. ಕೆಲವು ಸತಿ ಈ ಇನ್ವಿಜಿಲೇಟರ್ಗಳು ಇರ್ತಾರಲ್ಲ, ಪಾಸ್ ಮಾಡ್ತಾ ನಾನು ಅವತ್ತು ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದೆ, ಬೇರೆ ಯಾರೋ ಸ್ವಲ್ಪ ದೊಡ್ಡ ಮನ್ಸಿರೋ ಅಂತ ಇನ್ವಿಜಿಲೇಟರ್ ಹತ್ರ ಹೋಗ್ಲಪ್ಪ ನನ್ನ ಪೇಪರು ಅಂತ. ಹಿಂಗೆ ನೋಡಿದಾಗ ಲಾಸ್ಟಲ್ಲಿ ಬಂದಿರುತ್ತೆ ಒಂದು 31-32 ಬಂದಿರುತ್ತೆ ಪೇಪರಲ್ಲಿ. ಸರಿ, ಇವ್ನ ಯಾಕೆ ಹಾಳು ಮಾಡೋದು ಇವ್ನ ಲೈಫು ಅಂತ ಅವ್ರ ಪಾಪ ದೊಡ್ಡ ಮನ್ಸು ಮಾಡಿ ಅಲ್ಲೊಂದು +1 ಇಲ್ಲೊಂದು +2 ಮಾಡೋದು 35 ಮಾಡ್ತಾ ಇರ್ತಾರೆ. ನಾನು ಆ ಕ್ಯಾಟಗರಿಗೆ ಮ್ಯಾಥ್ಸ್ ಪಾಸ್ ಆಗಿದ್ದೆ. ಸೇಮ್. ಬಟ್ ನಿಮಗೆ ಮ್ಯಾಥ್ಸಲ್ಲಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ಯಾರು ನೀವು ಮ್ಯಾಥ್ಸಲ್ಲಿ ವೀಕ್ ಅಂತ ಯಾರ್ಯಾರು ಗೊತ್ತಿರುತ್ತೋ ಅವ್ರ ಮುಂದೆ ಯು ಕ್ಯಾನ್ ಅಟ್ಲೀಸ್ಟ್ ಪ್ರೂವ್ ದಟ್ ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಅಂತ. ನನಗೆ ಈ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಗಾಡಿಗಳ ನಂಬರ್ ಲೆಕ್ಕ ಹಾಕೋ ಒಂದು ಅಭ್ಯಾಸ ಇದೆ. ಅಂದರೆ 9426 ಅಂತಿತ್ತು ಅಂತ ಇಟ್ಕೊಳ್ಳೋಣ. ಅದೆಲ್ಲ ಆ್ಯಡ್ ಮಾಡಿದ್ರೆ 1 ಸಿಂಗಲ್ ಡಿಜಿಟಿಗೆ ತರೋದು ಎಷ್ಟು ಅಂತ. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಕ್ವಿಕ್ಕಾಗಿ ಆ್ಯಡ್ ಮಾಡೋದಕ್ಕೆ ನಂಬರ್ಸ್ ಬರುತ್ತೆ. ಹೀಗೆ ಆ್ಯಡ್ ಮಾಡಬೇಕಾದ್ರೆ ಯು ಕ್ಯಾನ್ ಆಲ್ವೇಸ್ ಇಗ್ನೋರ್ ನಂಬರ್ 9. ಓಕೆ. ನೀವು 9 ಆ್ಯಡ್ ಮಾಡಿದ್ರು ಮಾಡಿಲ್ಲ ಅಂದರೂ ಒಟ್ಟಾರೆ ನಂಬರ್ ಒಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಆ್ಯಡಿಂಗ್ 9111, 9 + 3 is 12. 2 + 1 is 3. 9ನ ಇಗ್ನೋರ್ ಮಾಡಿದ್ರು 111 ಆ್ಯಡ್ ಮಾಡಿದ್ರೆ 3 ಬರುತ್ತೆ. ಯು ಕ್ಯಾನ್ ಆಲ್ವೇಸ್ ಇಗ್ನೋರ್ ನಂಬರ್ 9 ಆ್ಯಂಡ್ ಆ್ಯಡ್ ದ ರಿಮೈನಿಂಗ್ ನಂಬರ್ಸ್. ಅವಾಗ ಕ್ವಿಕ್ಕಾಗೂ ಅಡಿಷನ್ ಮಾಡಿದಾಗಿರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಸೊ 8 and 1 ಏನಾದರೂ ಇದ್ದರೆ ಅದೆರಡನ್ನ ಆ್ಯಡ್ ಮಾಡಿ ಅದನ್ನು ಬಿಟ್ಟುಬಿಟ್ಟು ಮಿಕ್ಕ 2 ನಂಬರ್ ತಗೋತೀನಿ. ಎಸ್. ಸೊ ಇವಾಗ 88016 ಅಂತಿತ್ತು ಅಂತ ಇಟ್ಕೊಳ್ಳಿ. ನಾನು ಬರೀ 6 ಮಾತ್ರ ಹೇಳ್ತೀನಿ. ಸೊ 0 ಆಫ್ ಕೋರ್ಸ್ ಇಸ್ ಗಾನ್. 8 + 1 is 9. 9 is gone. ಹೇಗಾದ್ರೂ 9ಗೆ ಒಂದು ನಂಬರ್ನ ತಂದು ಯು ಕ್ಯಾನ್ ಇಗ್ನೋರ್ ಅದನ್ನ, ಅಥವಾ 9ನ ಯು ಕ್ಯಾನ್ ಇಗ್ನೋರ್. ಸಿಕ್ಕಿದಾಗ ಮಾತ್ರ ಈ ತರದ ಒಂದು ಪ್ರಯೋಗ ಮಾಡಬೇಕು. ಎಕ್ಸಾಕ್ಟ್ಲಿ. ಯಾ. ಸೊ ಫಸ್ಟ್ ಟೈಮ್ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ನೀವು ಭೇಟಿ ಮಾಡಿದಾಗ there are 4 questions under this, sub questions. ಹಿಂದಿನ ದಿನ ರಾತ್ರಿ ನಿದ್ದೆ ಮಾಡಿದ್ರಾ? ನಂಬರ್ 1. ಆ್ಯಂಡ್ ದ ಸೆಕೆಂಡ್ ಕ್ವೆಶ್ಚನ್ ಇಸ್, ನೀವು ಏನೇನು ಅನ್ಕೊಂಡಿದ್ರೋ ಮಾತಾಡಬೇಕು ಅಂತ ಆ ಎಲ್ಲದನ್ನು ಮಾತಾಡಿದ್ರ? ಆ್ಯಂಡ್ ನಂಬರ್ 3, ಅವ್ರಿಗೇನು ಗಿಫ್ಟ್ ತೊಗೊಂಡು ಹೋಗಿ ಕೊಟ್ಟಿದ್ರಿ? ಒಂದು ಆ್ಯಕ್ಚುಲಿ ಭಾಳ ಚೆನ್ನಾಗಿ ನಿದ್ದೆ ಮಾಡಿರಲಿಲ್ಲ, ಯೋಚನೆ ಮಾಡ್ತಾ ಇದ್ದೆ, ಹಿಂಗೆ ಹೇಳ್ಬೋದಾ, ಹಂಗೆ ಹೇಳ್ಬೋದಾ, ಇದನ್ನು ಹೇಳ್ಬೋದಾ, ಹಿಂಗೆ ಅಂತ ಎಲ್ಲ. ಎರಡನೇದು, ಭೇಟಿ ಮಾಡಿದಾಗ
ನಾವು ಹೋದಾಗ ಮೀಟಿಂಗಲ್ಲಿ ನಮ್ದೆಲ್ಲ ಸೀಟ್ಸ್ ಇತ್ತು. ಆ ಎಲ್ಲ ಸೀಟ್ಗಳ ಮೇಲೆ ಒಂದು ಎನ್ವೆಲಪ್ ಇತ್ತು. ಆ ಎನ್ವೆಲಪ್ಪಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಮಾಡಿರೋವಂಥ ಕೆಲಸ, ನಮ್ಮ ಫೇಸ್ಬುಕ್ಕಲ್ಲಿ ಹಾಕಿರುವಂಥದ್ದು, ನಮ್ಮ ಆ ಪೋಸ್ಟು, ಇದ್ರ ಬಗ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಇನ್ನೊಂದಿದ್ದಾರೆ, ಎಲ್ಲ ಒಂಥರ ಎಲ್ಲದೂ ಸ್ಕ್ಯಾನ್ ಮಾಡಿ ನಮ್ಮ ಜಾತಕನೇ ಅಲ್ಲಿ ಇಟ್ಟಂಗಿತ್ತು. ಸೊ ನಾವು ಹೋಗಿ ಆ ಮೀಟಿಂಗಲ್ಲಿ ಕೂತ್ಕೊಂಡು ನಾವಿನ್ನೂ ಪ್ರೈಮ್ ಮಿನಿಸ್ಟರ್ ಬರೋಕ್ಕಿಂತ ಮುಂಚೆ ಒಂದ್ಸತಿ ಅದು ಏನಿದೆ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡಿದ್ದ ತಕ್ಷಣ ಏನಿದೆ ಇನ್ನೇನೇನು ಬಂದು ಏನೇನು ಪ್ರಶ್ನೆ ಕೇಳ್ತಾರಪ್ಪ ಅಂತ ಆಗಲೇ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ಸೊ ಅವ್ರ ಎಂಟ್ರಿನೇ ಆ ಥರ ಇತ್ತು, ಫುಲ್ ಮಾಸ್ ಎಂಟ್ರಿ ಆಯ್ತಾ. ಬರೋದಕ್ಕಿಂತ ಮುಂಚೆನೇ ಎಲ್ರದ್ದು ಕೂರಿಸಿ ಇದನ್ನೆಲ್ಲ. ಆ್ಯಂಡ್ ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಪ್ರತಿ ಮೀಟಿಂಗಲ್ಲೂ ನಾವು ಪ್ರೈಮ್ ಮಿನಿಸ್ಟರ್ನ ಗ್ರೇಟ್ ಒರೇಟರ್ ಅಂತ ನೋಡಿದ್ವಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಲಿಸ್ನರ್. ಅವ್ರು ಹೆಂಗೆ ಕೇಳಿಸ್ಕೋತಾರೆ ಮೀಟಿಂಗಲ್ಲಿ ಅಂದರೆ, ಒಂದು ಮೀಟಿಂಗಲ್ಲಿ ಒಂದು ಗ್ರೂಪ್ ಇದ್ದರೆ ಆ ಮೀಟಿಂಗಲ್ಲಿ ಮೋಸ್ಟ್ ಕಡಿಮೆ ಮಾತಾಡೋದೇ ಪ್ರೈಮ್ ಮಿನಿಸ್ಟರ್. ಸ್ಪಂಜ್ ಥರ ಅವ್ರು ಮಾತಾಡೋರು ಪ್ರತಿಯೊಬ್ಬರದ್ದು ಒಂದೊಂದು ಲೈನ್ನೂ ಗ್ರಹಿಸ್ಕೊಂಡಿರ್ತಾರೆ. ಲಾಸ್ಟಲ್ಲಿ ಒಂದು 2 ನಿಮಿಷ ಅವ್ರಿಗೆ ಇರೋದು ಮಾತಾಡ್ತಾರೆ. ಆ 2 ನಿಮಿಷದಲ್ಲಿ ನೀವು ಯೋಚನೆ ಮಾಡಿಲ್ದಲ್ಲಿರೋದು ಯಾವುದೋ ಒಂದು ಆ್ಯಂಗಲನ್ನು ಅವ್ರು ಹೇಳ್ತಾರೆ. ನಾನು ಇವತ್ತಿನ ತನಕ ಪ್ರೈಮ್ ಮಿನಿಸ್ಟ್ರ ಪ್ರತಿ ಮೀಟಿಂಗಿಂದ ಹೊರಗಡೆ ಬಂದಾಗ ಎಂಥ ಮನುಷ್ಯ ಗುರು ಈ ಮನುಷ್ಯ ಅಂತ ಅಂದ್ಕೊಂಡೇ ಬಂದಿರೋದು. ಹಿ ಆಲ್ವೇಸ್ ಲೀವ್ಸ್ ಯು ಇನ್ಸ್ಪೈರ್ಡ್. ಎಂಥ ಮನುಷ್ಯ ಅಪ್ಪ ಇವರು ಅಂತ. ಆ್ಯಂಡ್ ಸಾಮಾನ್ಯದ ಯೋಚನೆನೇ ಇರಲ್ಲ ಆ ಮೀಟಿಂಗಲ್ಲಿ. ಅವ್ರು ಮೇಡಮ್ ನಿಜವಾಗ್ಲೂ ಹೇಳ್ತೀನಿ, ಅವ್ರು 5 ವರ್ಷ 10 ವರ್ಷದ ಯೋಚನೆ ಮಾಡ್ತಾ ಇಲ್ಲ. ಅವ್ರು 500 ವರ್ಷ 100 ವರ್ಷ 200 ವರ್ಷದಲ್ಲಿ ದೇಶ ಹೆಂಗಿರಬೇಕು ಆ ರೇಂಜಲ್ಲಿ ಯೋಚನೆ ಮಾಡ್ತಾ ಇರುವಂಥ ವ್ಯಕ್ತಿ ಮೋದಿಯವರು. ಯುಗ ಪುರುಷ ಇನ್ ದ ರಿಯಲ್ ಸೆನ್ಸ್ ಆಫ್ ದ ವರ್ಲ್ಡ್. ಎಷ್ಟೋ ಸೆಂಚುರಿಗಳಿಗೆ ಒಂದ್ಸತಿ ಸಿಗುವಂಥ ವ್ಯಕ್ತಿ. ಸೊ ಎವ್ರಿ ಮೀಟಿಂಗು ಎಲ್ಲರನ್ನೂ ಕೇಳಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದು 4-5 ಸಜೆಷನ್ಸ್ ಕೊಡ್ತಾರಲ್ಲ, ಆ ಸಜೆಷನ್ಸ್ ಬ್ಲೋ ಯುವರ್ ಮೈಂಡ್. ಸೊ ದ್ಯಾಟ್ ಹ್ಯಾಸ್ ಬೀನ್ ಮೈ ಎಕ್ಸ್ಪೀರಿಯನ್ಸ್ ಈಚ್ ಸಿಂಗಲ್ ಟೈಮ್. ಪ್ರತಿ ಮೀಟಿಂಗಲ್ಲೂ ಅದು 10 ಜನರದ್ದು ಮೀಟಿಂಗ್ ಇರ್ಬೋದು, 150 ಜನರದ್ದು ಇರ್ಬೋದು, ಅಥವಾ ಪ್ರತಿ ಪಾರ್ಲಿಮೆಂಟ್ ಸೆಷನ್ ಟೈಮ್ನಲ್ಲಿ ಪ್ರತಿ ಮಂಗಳವಾರ BJP ಎಲ್ಲ MP ಗಳನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡ್ತಾರೆ 300 ಜನದ್ದು. ಆ ಮೀಟಿಂಗು ಇರ್ಬೋದು. ಪ್ರತಿ ಸತಿ ಅವ್ರು ಮಾತಾಡಿ ಹೋದ್ಮೇಲೆ ಈ ಆ್ಯಂಗಲ್ ನಾವು ಯೋಚನೆ ಮಾಡಿರಲಿಲ್ವಲ್ಲ, ಹಿಂಗೂ ಮಾಡ್ಬೋದಲ್ಲ, ವಾವ್, ಹಿ ಲೀವ್ಸ್ ಯು ಇನ್ಸ್ಪೈರ್ಡ್. ಅದು ನರೇಂದ್ರ ಮೋದಿ. ಏನಾದರೂ ಗಿಫ್ಟ್ ತೊಗೊಂಡು ಹೋಗಿ ಕೊಟ್ಟಿದ್ರಾ ಪರ್ಸ್ನಲೈಸ್ಡ್ ಆಗಿ? ಇಲ್ಲ ಆ್ಯಕ್ಚುಲಿ ಇಲ್ಲ ಮೇಡಮ್, ಆ್ಯಕ್ಚುಲಿ ನಾನೇನು ತೊಗೊಂಡೋಗಿ ಕೊಟ್ಟೇ ಇಲ್ಲ. ನಾನು ಒಂದ್ಸತಿ ನಾವು ಮಾಡಿದ್ದು ವರ್ಕ್ ಡನ್ ರಿಪೋರ್ಟ್ ಒಂದ್ಸರಿ ತೊಗೊಂಡೋಗಿ ಕೊಟ್ಟಿದ್ದೆ. ಅದನ್ನೇ ನೋಡಿ ಇದನ್ನು ಮಾಡಿದ್ದು. ಬಟ್ ಅಲ್ಲಿ ಏನಂದರೆ ಕೆಲವು ಸತಿ ಅದು ತೊಗೊಂಡೋಗಿ ಬಿಡೋದು ಇಲ್ಲ, ಅದು ಇದಿರುತ್ತೆ ಸೆಕ್ಯೂರಿಟಿ ಅದು ಇದು. ಬಟ್ ನಾನು ಆ್ಯಂಡ್ ಐ ಥಿಂಕ್ ಪ್ರೈಮ್ ಮಿನಿಸ್ಟ್ರಿಗೆ ಬೈ ದ ಕೈಂಡ್ ಆಫ್ ಮ್ಯಾನ್ ಹಿ ಈಸ್, ಅವ್ರಿಗೆ ಕೊಡ್ಬೋದಾಗಿರುವಂಥ ಬೆಸ್ಟ್ ಗಿಫ್ಟ್ ನಾವು ಯಾವುದು ಅಂದರೆ, ನಾವು ಅವರಿಂದ ಇನ್ಸ್ಪೈರ್ ಆಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನಕ್ಕೆ ನಾವೇನು ಸೇವೆ ಮಾಡಿದ್ದೀವಿ ಅನ್ನುವಂಥ ರಿಪೋರ್ಟ್. ಸೊ ಅದಕ್ಕೆ ನಾನು ಅದನ್ನು ತೊಗೊಂಡೋಗಿ ಪ್ರೈಮ್ ಮಿನಿಸ್ಟ್ರಿಗೆ. And I love this picture. Beautifully captured. Yeah. Wow. ನಾನು ಅವತ್ತು ನಿಜವಾಗ್ಲೂ ನಾನು ಒಂದು ಟ್ವೀಟ್ ಮಾಡಿದ್ದೆ. ಪ್ರೈಮ್ ಮಿನಿಸ್ಟರ್ದು ಈ ರ್ಯಾಲಿಲಿ ಅನ್ನೋ ಪಕ್ಕದಲ್ಲಿ ನಿಂತ್ಕೊಂಡಿದ್ದ ದಿವಸ, ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಒಂದು ಲಾರ್ಜರ್ ದ್ಯಾನ್ ಲೈಫಿಗೆ ಬೆಳೆದು ಜನ ಅವರಲ್ಲಿ ಒಂದು ದೈವತ್ವ ಕಾಣೋ ಲೆವೆಲಿಗೆ ಹೇಗೆ ಬೆಳಿಬೋದು ಅನ್ನೋದನ್ನು ತೋರಿಸಿರುವಂಥ ವ್ಯಕ್ತಿ ಮೋದಿ. ಅವತ್ತು ರ್ಯಾಲಿಲಿ ಎಷ್ಟೋ ಜನ ರಸ್ತೆಯಲ್ಲಿ ಬಂದು, ಎಷ್ಟೋ ಜನ ವಯಸ್ಸಾದವರು ಮುದುಕಿರು ಎಲ್ಲ ಆರತಿ ತಟ್ಟೆ ತಂದು ಮೋದಿಯವ್ರು ಹಿಂಗೆ ಹೋಗ್ಬೇಕಾದ್ರೆ ಆರತಿ ಮಾಡ್ತಾಯಿದ್ರು. ಆ ವಿಡಿಯೋಸ್ ಇದೆ ನನ್ನ ಹತ್ರ. ನಮ್ಮ ಥರನೇ ಮನುಷ್ಯ ನರೇಂದ್ರ ಮೋದಿಯವರೇನು ಆಕಾಶದಿಂದ ಇಳಿದು ಬಂದಿರೋರಲ್ಲ. ನಮಗಾಗೋ ನೋವು ಅವ್ರಿಗಾಗತ್ತೆ, ನಮಗಾಗೋ ಖುಷಿ ಅವ್ರಿಗಾಗತ್ತೆ, ನಮಗಾಗುವಂಥ ದೇಹಕ್ಕಾಗುವಂಥ ಫಿಸಿಕಲ್ ಸ್ಟ್ರೈನ್ ಅವ್ರಿಗಾಗತ್ತೆ. 73 ವರ್ಷ, ಇನ್ಕ್ರೆಡಿಬಲ್. ಕರೆಕ್ಟ್. ಸೊ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಹಾರ್ಡ್ ವರ್ಕಿಂದ, ಡೆಡಿಕೇಶನ್ನಿಂದ, ತ್ಯಾಗ ತಪಸ್ಸಿಂದ ದೇವ್ರ ಲೆವೆಲಿಗೆ ಬೆಳಿಬೋದು. ಜನರು ಅಂದರೆ ನಾನು ಹೇಳ್ತಾರೆ ಅವ್ರ ದೇವರು ಅಂತಲ್ಲ, ಆದರೆ ಅವರಲ್ಲಿ ದೈವತ್ವ ಕಾಣೋ ಲೆವೆಲ್ಲಿಗೆ ಜನರು ಮನಸ್ಸು ನೀನು ಬೆಳಿಬೋದು ಅನ್ನೋದನ್ನು ನರೇಂದ್ರ ಮೋದಿ ಅವರು ತೋರಿಸಿದ್ದಾರೆ. ನಿಜ, ವೆರಿ ಟ್ರೂ. ಇಟ್ ವಾಸ್ ಅ ವೆರಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅವ್ರ ಪಕ್ಕದಲ್ಲಿ ಅವತ್ತು ರ್ಯಾಲಿ ನೋಡಿ ನನ್ನ ಲೈಫಲ್ಲಿ ಆ ಥರದ ಅನುಭವ ಇನ್ನೊಂದು ಇಲ್ಲವೇ ಇಲ್ಲ. ಜನ ಆ ಥರ ಆ ಕಿರ್ಚಾಟ, ಆ ಖುಷಿ, 1-2 ಸೆಕೆಂಡ್ ಅವರು ನೀವು ನೋಡಿ ಹೋಗೋಕ್ಕೆ ಕೈ ಮುಗಿತಾ ಇದ್ದಿದ್ದು ಹಿಂಗೆ ನೋಡ್ತಿದ್ದು, ಯಾವುದೋ ಸ್ವರ್ಗಲೋಕದಿಂದ ಬಂದಿರೋ ಇಂದ್ರನ್ನ ನೋಡೋ ಥರ ಆ ಪ್ರೀತಿಯಲ್ಲಿ ಜನ. ಸ್ಟನ್ನಿಂಗ್. ಸೊ ತೇಜಸ್ವಿ ಅವರೇ, ನೀವು ಸೌತ್ ಬೆಂಗಳೂರಿನ MP ಆಗಿಲ್ಲ ಅನ್ಕೊಳ್ಳೋಣ. ಇವಾಗ ಫಾರ್ ಅ ಮಿನಿಟ್ ಲೆಟ್ಸ್ ಅಸ್ಯೂಮ್ ಯು ಆರ್ ನಾಟ್ ಅನ್ MP, ಯು ಆರ್ ಅ ವೋಟರ್.
ನಿಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿರುವಂಥ ಎಂ ಪಿಯ ಬಳಿ ನಿಮ್ಮ 3 ಡಿಮಾಂಡ್ಸ್ ಏನಿರುತ್ತೆ ನಮ್ಮ ಕ್ಷೇತ್ರಕ್ಕೆ ಇದನ್ನು ಮಾಡಿ ಅಂತ? ಮೇಡಮ್, ಫಸ್ಟು ಜನ ಕೆಲವು ಸತಿ ಎಂ ಪಿ ರೋಲ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎಂ ಪಿ ಅಂತಂದರೆ ಅದು ಕೇವಲ ಒಂದು ಏರಿಯಾಗೆ ಅಷ್ಟೇ ಅಲ್ಲ. ನಮಗೆ ಪಾರ್ಕ್ ಮಾಡಿಸ್ಕೊಡಿ, ಇನ್ನೊಂದು ಮಾಡಿಸ್ಕೊಡಿ, ಅದಕ್ಕೆ ಕಾರ್ಪೊರೇಟರ್ಸ್ ಇರ್ತಾರೆ. ರಸ್ತೆ ಮಾಡಿಸ್ಕೊಡಿ, ಇದನ್ನು ಮಾಡಿಕೊಡಿ ಅನ್ನೋಕ್ಕೆ MLAs ಇರ್ತಾರೆ. ಎಂ ಪಿ ಎಲೆಕ್ಟ್ ಆಗುವಂಥದ್ದು ದೇಶದ ಲೆವೆಲಿಗೆ. ಸೊ ಎಂ ಪಿ ಪ್ರೈಮರಿ ಕೆಲಸ ಇರುವಂಥದ್ದು ಪಾರ್ಲಿಮೆಂಟ್ನ ಸ್ಟ್ಯಾಂಡಿಂಗ್ ಕಮಿಟಿಗಳಲ್ಲಿ ಕಾನೂನುಗಳಾಗುವಂಥ ಟೈಮ್ನಲ್ಲಿ ನಮ್ಮ ಕ್ಷೇತ್ರದ ಜನರ ಆಸ್ಪಿರೇಷನ್ಸನ್ನು ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ, ಅದು ಇಡೀ ದೇಶದ ಲೆವೆಲಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಮೈ ಫಸ್ಟ್ ಡಿಮಾಂಡ್ ಫ್ರಮ್ ಮೈ ಎಂ ಪಿ ವುಡ್ ಬಿ ಹೌ ಆಕ್ಟಿವ್ಲಿ ಹಿ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದೀಸ್ ಲಾ ಮೇಕಿಂಗ್, ಪಾಲಿಸಿ ಮೇಕಿಂಗ್ ಪ್ರಾಸೆಸ್. ಉದಾಹರಣೆಗೆ ಈ ಟೈಮ್ನಲ್ಲೇನೆ ನನ್ನ 5 ವರ್ಷದ ಹಿಂದೆ ಟರ್ಮ್ನಲ್ಲಿ ನಾವು ಡೇಟಾ ಪ್ರೈವಸಿ ಕಾನೂನು ತಂದ್ವಿ. ಅದು ಮೊಬೈಲ್ ಫೋನ್ ಯೂಸ್ ಮಾಡುವಂಥ ಪ್ರತಿ ಭಾರತೀಯನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಕಾನೂನನ್ನು ಮಾಡುವಂಥ ಕಮಿಟಿಲಿ ನಾನು ಮೆಂಬರ್ ಆಗಿದ್ದೆ. ಸೊ ಅದರಲ್ಲಿ ನಾವು ಡೇಟಾ ಕನ್ಸೆಂಟ್ ಮ್ಯಾನೇಜರ್ ಹೇಗೆ ತರಬೇಕು, ಡೇಟಾ ಲೋಕಲೈಸೇಷನ್ ಆಗಬೇಕಾ, ಡೇಟಾ ಟ್ರಾನ್ಸ್ಫರಿಗೆ ಏನೇನು ಕಾನೂನು ತರಬೇಕು, ಇದ್ರ ಬಗ್ಗೆ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಫಸ್ಟ್ ರೋಲ್ ಅದು. ಅದನ್ನು ನಾವು ಮಾಡ್ತಾರಾ, ಅದನ್ನು ಮಾಡುವಂಥ ಕೆಪಾಸಿಟಿ ಇದೆಯಾ, ಅಥವಾ ಅದನ್ನು ಮಾಡ್ತಾರಾ, ಅದರಲ್ಲಿ ಆ್ಯಕ್ಟಿವ್ ಆಗಿ ಮಾಡಬೇಕು ಅನ್ನುವಂಥ ನನ್ನ ಡಿಮ್ಯಾಂಡ್ ಇರ್ತಿತ್ತು. ಎರಡನೇದು, ಬೆಂಗಳೂರಿಗೆ ಕಳೆದ 20-25 ವರ್ಷದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ಬಹಳ ಅನ್ಯಾಯ ಆಗಿದೆ. ಅನ್ಯಾಯ ಇನ್ ದ ಸೆನ್ಸ್, ಬೆಂಗಳೂರು ದೇಶಕ್ಕೆ, ಕರ್ನಾಟಕಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡುತ್ತೆ. ಆದರೆ ಬೆಂಗಳೂರಿಗೆ ನ್ಯಾಯ ಆ ಥರದ್ದು ಸಿಕ್ಕಿಲ್ಲ. ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಇದೆ. ಅದಕ್ಕೇನೆ ನಮಗೆ ನಮ್ಮ ಟ್ರಾಫಿಕ್ ಜಾಮ್ಗಳಾಗುವಂಥದ್ದು, ಬೆಂಗಳೂರಿನ ಸಮಸ್ಯೆಗಳು, ಈ ಥರದ್ದು. ಸೊ ಎರಡನೇದು, ನಾನು ಕಳೆದ 5 ವರ್ಷದಲ್ಲಿ ನಾವು ಮಾಡಿರುವಂಥ ಎಫರ್ಟು ಏನು ಅಂದರೆ, ನಾನು ಆಗಲೇ ಹೇಳಿದೆ, 1,30,000 ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಬಂತು. ಆ ಥರ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಬೆಂಗಳೂರಿಗೆ ಬೇಕಾಗುವಂಥ ಮೆಟ್ರೋ, ಬೆಂಗಳೂರಿಗೆ ಬೇಕಾಗುವಂಥ ರೈಲ್ ಸಿಸ್ಟಮ್ಸು, ಬೆಂಗಳೂರಿಗೆ ಬೇಕಾಗುವಂಥ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರು, ಅದ್ರ ಕಡೆ ಪುಷ್ ಏನಾಗುತ್ತೆ ಅನ್ನುವಂಥದ್ದು ಎರಡನೇ ಡಿಮ್ಯಾಂಡ್ ಇದ್ದಿರ್ತಿತ್ತು. ಮೂರನೇದು ನನಗನ್ಸೋವಂಥ ಡಿಮ್ಯಾಂಡ್ ಅಂತಂದರೆ, ಯಾವುದೇ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಇರಲಿ, MP ಇರಲಿ, MLA ಇರಲಿ, ಯಾರೇ, ಸೊ ಫಸ್ಟ್ ಅವರು ಜನಕ್ಕೆ ಸಿಗಬೇಕು. ಅವರು ಸಿಗ್ತಾರ ಜನಕ್ಕೆ, ಅಥವಾ ಅವ್ರನ್ನ ನಾವು ಮೀಟೇ ಮಾಡೋಕ್ಕಾಗಲ್ವಾ, ಅದಿರಬಾರ್ದು. ಅಂದರೆ ನಾನು ಹೇಳೋದವ್ರು ದಿನ ಬೆಳಗ್ಗೆ ಸಿಗಬೇಕು ಅಂತಲ್ಲ, ಯಾಕಂದರೆ ಅವ್ರಿಗೂ ಬೇರೆ ಕೆಲಸ ಇರುತ್ತೆ, ಇನ್ನೊಂದಿರುತ್ತೆ, ಓಡಾಟ ಇರುತ್ತೆ, ಇದೆಲ್ಲವೂ. ಬಟ್ ಅಟ್ಲೀಸ್ಟ್ ರೀಸನಬಲ್ ಆಗಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತೀವಿ ಅಂತಂದರೆ ಅವ್ರು ನಮ್ಮ ಕಷ್ಟಕ್ಕೆ ಸ್ಪಂದಿಸಕ್ಕೆ ಇರ್ತಾರೆ, ಆಕ್ಸೆಸಿಬಲ್ ಆಗಿ. ಐ ಥಿಂಕ್ ಈ 3. ಓಕೆ. ಸೊ ಇವಾಗ ಒಂದು ಸ್ಟೇಟ್ಮೆಂಟ್, ಮಿತ್ತಾ ಫ್ಯಾಕ್ಟಾ ಅಂತ ನೀವೇ ಹೇಳಬೇಕು. ನನಗೆ ಯಾರೋ ಗೊತ್ತಿರೋರು ಹೇಳಿದ್ದು, ಒನ್ ಆಫ್ ಮೈ ಫ್ರೆಂಡ್, ರಾಮೇಶ್ವರಂ ಕೆಫೆಯಿಂದ ನೀವು ಆ ಪುಡಿ ಏನು ದೋಸೆ ಮೇಲೆ, ಇಡ್ಲಿ ಮೇಲೆ ಬಳಸ್ತಾರೆ, ಹಾಂ, ಆ ಪೊಡಿ ಇಡ್ಲಿ, ಪೊಡಿ ದೋಸೆಲಿ ಏನು ಬಳಸ್ತಾರೆ, ಆ ಚಟ್ನಿ ಪುಡಿನ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಗೊಂಡು ಹೋಗ್ತೀರಾ ಅಂತ. ಅಯ್ಯೋ ಇಲ್ಲಪ್ಪ, ನಾನು ನನಗೋಸ್ಕರ ತಗೊಂಡು. ಹೌದಾ? ಓಕೆ ಓಕೆ. ಸೊ ಪ್ರತಿ ಸತಿ ಪಾರ್ಲಿಮೆಂಟ್ ಸೆಷನ್ ಇದ್ದಾಗ ಅಲ್ಲಿ ಪ್ರತಿ ದಿವಸ ಈ ರೋಟಿ, ಕರಿ, ಪನ್ನೀರು, ಗಿನ್ನೀರು ಅದನ್ನೆಲ್ಲ ದಿನ ತಿನ್ಕೊಂಡಿರೋಕ್ಕಾಗಲ್ಲ ನಮಗೆ. ಸೊ ನಮಗೆ ಇಲ್ಲಿ ನಮ್ಮದೇ ಸಾರು, ಸಾಂಬಾರು, ಈ ನಮ್ಮ ಚಟ್ನಿ ಗಿಟ್ನಿ, ಈ ಥರದ್ದು ಊಟ, ಸೌತ್ ಇಂಡಿಯನ್ ಊಟ ಅಭ್ಯಾಸ ಆಗಿರೋದ್ರಿಂದ, ಸೊ ಅಲ್ಲಿ ಕೆಲವು ಸತಿ ಅದು ಯಾವುದೂ ಇಲ್ಲ ಅಂತಂದರೆ ಅನ್ನ ಬಿಸಿ ಮಾಡಿಸ್ಕೊಂಡ್ರೆ, ಚಟ್ನಿ ಪುಡಿ, ತುಪ್ಪ ಹಾಕೊಂಡ್ರೆ ಊಟ ಆಗುತ್ತೆ. ಅದಕ್ಕೆ ನಾನು ಇಲ್ಲಿಂದ ತೊಗೊಂಡೋಗ್ತೀನಿ. ಈ ಪುಳಿಯೋಗರೆ ಗೊಜ್ಜು, ಅದು ಇದು ಈ ಥರದ್ದು. ನೀವು ತಗೊಳ್ಳೋದು ಫ್ಯಾಕ್ಟು, ಅವರು ಕೊಡ್ತೀರಾ ಅನ್ನೋದು ಮಿತ್ತು, ನೀವು ಯೂಸ್ ಮಾಡ್ತೀರಾ ಅನ್ನೋದು ಫ್ಯಾಕ್ಟು. ಓಕೆ. ಸೊ 3 ಥಿಂಗ್ಸ್ ಅಬೌಟ್ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂಯೆನ್ಸಿ ಜನರಿಗೆ ಗೊತ್ತಿಲ್ಲದೆ ಇರುವಂಥದ್ದು. ಜಯನಗರ ನಮ್ಮ ಇಡೀ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಪ್ಲ್ಯಾನ್ಡ್ ಲೇಔಟ್. ವಿಶ್ವೇಶ್ವರಯ್ಯನವ್ರು ಪ್ಲ್ಯಾನ್ ಮಾಡಿದಂಥ ಲೇಔಟ್ ಅದು ಒಂದು. ಎರಡನೇದು, ಬೆಂಗಳೂರಿನ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದು ಬೇಗೂರಿನ ಸೋಮೇಶ್ವರ ದೇವಸ್ಥಾನ. ಅದು ಕೂಡ ಬೆಂಗಳೂರು ಸೌತ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಬರುತ್ತೆ. ತುಂಬ ದೊಡ್ಡ ಹಳೆಯ ಪುರಾತನವಾದಂಥ ದೇವಸ್ಥಾನ, ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ಸ್ ಆಫ್ ಬೆಂಗಳೂರು ಅನ್ಬೋದು ನೀವು. ಅದು. ಮೂರನೇದು, ಈ ನಮ್ಮ ಡಿಜಿಟಲ್ ಇಂಡಿಯಾ ಇದೆಯಲ್ಲ, ಅದರ ಬ್ಯಾಕ್ ಬೋನ್ ಬೆಂಗಳೂರು ಆ್ಯಂಡ್ ಬೆಂಗಳೂರು ಸೌತ್. ಓಕೆ. ನಮ್ಮ UPI, ನಮ್ಮ NPCI, ಈಗೇನು ನಾವು ಈ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀವಿ, ಅದನ್ನು ಇಡೀ ಆರ್ಕಿಟೆಕ್ಚರಲ್ ಫ್ರೇಮ್ವರ್ಕನ್ನು ಕೋಡಿಂಗ್ ಮಾಡಿದಂಥ ಟೀಮ್ ಇರುವಂಥದ್ದು ಕೋರಮಂಗಲದಲ್ಲಿ. ಓ ಓಕೆ, ಅಮೇಝಿಂಗ್.
ಸೊ ನೋಡಿ, ನಿಮ್ಮ ಸ್ಕೆಡ್ಯೂಲ್ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿದೆ, ಅಟ್ಲೀಸ್ಟ್ ಫಾರ್ ನಾವು ತುಂಬ ಹೆಕ್ಟಿಕ್ ಆಗಿದೆ ಅಂತ ಗೊತ್ತು. ಯಾವಾಗಾದರೂ ನಿಮಗೆ ಫೋನು ಸ್ವಿಚ್ ಆಫ್ ಮಾಡಿ ಎಲ್ಲಾದರೂ ಓಡೋಬಿಡೋಣ ಸಾಕು ಅಂತ ಅನ್ಸುತ್ತಾ? ಈವನ್ ಫಾರ್ ಅ ಮೂಮೆಂಟ್ ಅಟ್ಲೀಸ್ಟ್ ಅನ್ಸುತ್ತಾ? ಸರಿ ಅನ್ಸಿದೆ, ತುಂಬಾ ಸರಿ ಅನ್ಸಿದೆ. ಕೆಲವು ಸತಿ ರೇಗಿರ್ತೀನಿ, ಕೆಲವು ಸತಿ ಅಪ್ಪ ಗುರು ಏನ್ ಟಾರ್ಚರ್ ಕೊಡ್ತಾರೆ ಗುರು ಕೆಲವರು ಅಂತ. ಕೆಲವರು ಸುಮ್ಮನೆ ಫೋನ್ ಮಾಡಿ ಸುಮ್ಮನೆ ತೊಂದರೆ ಕೊಡ್ತಾ ಇರ್ತಾರೆ, ಸುಮ್ಮನೆ ಅವ್ರಿಗೇನು ವಿಷಯ ಇರಲ್ಲ, ಸುಮ್ಮನೆ ಇದನ್ನ ಮಾತಾಡ್ತಿರ್ತಾರೆ. ಕೆಲವರಿಗೆ ನಾವು ಎಷ್ಟು ಜನಕ್ಕೆ ಟೈಮ್ ಕೊಡಬೇಕಿರತ್ತೆ ಅನ್ನೋದು ಗೊತ್ತಾಗಲ್ಲ. ಸುಮ್ಮನೆ ಬಂದು ಅವ್ರದ್ದು ಯಾವುದೋ ಕತೆ ಹೊಡಿತಾ ಇರ್ತಾರೆ. ಆ್ಯಂಡ್ ದೇ ಆರ್ ಎಲ್ರಿಗೂ ಸಹಜ ಅಲ್ವಾ. ಈಗ ನಿಮಗೂ ಪ್ರತಿ ದಿವಸ ಇದ್ದು ಇಷ್ಟೇ ಎನರ್ಜಿಲಿ ಆಫೀಸ್ಗೆ ಹೋಗ್ಬೇಕು, ಇನ್ನೊಂದು ಹೋಗ್ಬೇಕು. ನಾವೆಲ್ಲರೂ ಮೋದಿ ಲೆವೆಲ್ ಇನ್ನೂ ಬಂದಿಲ್ಲ, ನಾವೆಲ್ಲೂ ಇನ್ನೂ ನಾರ್ಮಲ್ ಮನುಷ್ಯ ಲೆವೆಲಲ್ಲೇ ಇದ್ದೀವಿ. ಕರೆಕ್ಟ್. ಸೊ 100% ಅನಿಸ್ತಾ ಇರುತ್ತೆ. ಓಕೆ, ಬಟ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ನಿಮ್ಮ ಫ್ಯಾಮಿಲಿ ಜೊತೆ ವೆಕೇಶನ್ಗೆ ಹೋಗಿ ಅಲ್ಲಿ ವರ್ಕ್ ಕಾಲ್ಸ್ ತಗೊಳ್ದೇ ಇದ್ದಿದ್ದು? ನಾಟ್ ಇನ್ ದ ಲಾಸ್ಟ್ 5 years. ಓ ಮೈ ಗಾಡ್. ಓಕೆ, ಸೊ ಆರ್ ಯು ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಒಂದು, ಆ್ಯಂಡ್ ಆರ್ ಯು ಸಿಂಗಲ್ ಆ್ಯಂಡ್ ರೆಡಿ ಟು ಮಿಂಗಲ್? ಇದಕ್ಕೆ ಸ್ವಲ್ಪ ಸಸ್ಪೆನ್ಸ್ ಉಳಿದಿದೆ ಎಲೆಕ್ಷನ್ ಆಗೋ ತನಕ. ಓ ಮೈ ಗಾಡ್, ಎಲೆಕ್ಷನ್ ಆದಮೇಲೆ ಆರ್ ಯು ಅನೌನ್ಸಿಂಗ್ ಸಮಥಿಂಗ್? ನೋ ಸಮಥಿಂಗ್ ಎಕ್ಸೈಟಿಂಗ್? ಹಾಂ ಮೇಡಮ್, ಇವಾಗ ನಾನು ಏನಾದರೂ ಈಗ ಹೇಳಿದ್ರೆ ಹಾಂ ಏನಾದ್ರು ಒಂದು ಸಸ್ಪೆನ್ಸ್ ಎಲಿಮೆಂಟ್ ನಿಮಗೆ ನೆಕ್ಸ್ಟ್ ಎಪಿಸೋಡ್ಗೂ ಇರಬೇಕಲ್ಲ. ಸೊ ನನಗೆ ನೆಕ್ಸ್ಟ್ ಎಪಿಸೋಡ್ ಡೆಫಿನೆಟ್ಲಿ ಇಂಟರ್ವ್ಯೂ ಕೊಡ್ತೀರಾ? 100%. ಐ ಆಮ್ ರಿಯಲಿ ಎಂಜಾಯಿಂಗ್ ಟಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ಈಗ ಓಕೆ, ಸಮ್ ಜಿಕೆ ಕ್ವೆಶನ್ಸ್ ಅಬೌಟ್ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿ. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನೀವು ನಮ್ಮ ಸೌತ್ ಕಾನ್ಸ್ಟಿಟ್ಯೂನ್ಸಿನ? ನೋಡೋಣ. ಓಕೆ ಓಕೆ, ಯಾವ ಲೊಕ್ಯಾಲಿಟಿನ ಚೆಸ್ ಬೋರ್ಡ್ ಲೊಕ್ಯಾಲಿಟಿ ಅಂತ ಕರೆದ್ರು? ಚೆಸ್ ಬೋರ್ಡ್ ಚೆಸ್ ಬೋರ್ಡ್ ಲೊಕ್ಯಾಲಿಟಿ ಆಫ್ ನಮ್ಮ ಬೆಂಗಳೂರು ಯಾವುದು? ಚಾಮರಾಜಪೇಟೆ. ಕರೆಕ್ಟ್, ಆಕ್ಚುಲಿ ಕರೆಕ್ಟ್, ಬಿಕಾಸ್ ಇಲ್ಲಿ ಕರೆಕ್ಟ್. ಸೊ ಬಿಕಾಸ್ 5 ಮೇನ್ ರೋಡ್ಸ್ ಆ್ಯಂಡ್ 9 ಕ್ರಾಸ್ ರೋಡ್ಸ್ ಎಷ್ಟು ಬ್ಯೂಟಿಫುಲಿ ಪ್ಲ್ಯಾನ್ಡ್ ಆಗಿ ಅದನ್ನು ಕಟ್ಟಿದ್ದಾರೆ ಅಂದರೆ, ಮೇ ಬಿ ಆ ವೈಡ್ ಆ್ಯಂಗಲ್ ವ್ಯೂನಲ್ಲಿ, ಬರ್ಡ್ಸ್ ಐ ವ್ಯೂನಲ್ಲಿ ಇದು ಚೆಸ್ ಬೋರ್ಡ್ ಥರನೇ ಕಾಣುತ್ತೆ ಅಂತ. ಓಕೆ, ಚಾಮರಾಜಪೇಟೆಯ AV ರೋಡ್ನ ಫುಲ್ ಫಾರ್ಮ್ ಏನು? ಒಂದು ಕ್ಲೂ ಕೊಡ್ಲಾ? ಆ್ಯಕ್ಚುಲಿ 2 ಫುಲ್ ಫಾರ್ಮ್ ಇದೆ. ಫಸ್ಟ್ ಒಂದಿತ್ತು 1956ನ ನಂತರ ಆ ಹೆಸರು ಬದಲಾಯಿತು, ಬಟ್ 2ರ ಅಬ್ರಿವಿಯೇಷನು AV ಅಂತಾನೆ ಬರುತ್ತೆ. ಆಲೂರು ವೆಂಕಟರಾವ್ ರಸ್ತೆ. ಎಸ್, ಅದು ಇವಾಗ ಪ್ರೆಸೆಂಟ್ ಆಫ್ಟರ್ 1956. ಅದಕ್ಕೂ ಮುಂಚೆ ಆಲ್ಬರ್ಟ್ ವಿಕ್ಟರ್ ರಸ್ತೆ ಅಂತಿತ್ತು. ಯಾ, ಸೊ ಒಂಥರ ನಮ್ಮ ಯೋಗಿಜಿ ನೇಮ್ ಚೇಂಜ್ ಮಾಡೋ ಥರ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಹೌದು, ಬಟ್ ಇವತ್ತಿಗೂ ಒಂದು ಹಳೆ 2-3 ಅಂಗಡಿಗಳ ನೇಮ್ ಪ್ಲೇಟ್ ಮೇಲೆ ಆಲ್ಬರ್ಟ್ ವಿಕ್ಟರ್ ರಸ್ತೆ ಅಂತಾನೆ ಇದೆ. ಯಾ, ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್, ನಮ್ಮ ಆಫ್ಕೋರ್ಸ್ ನನ್ನ ಏರಿಯಾ ಬಸವನಗುಡಿ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಅದನ್ನು ಕರೀತಾರೆ. ಇದರ ಹಳೆ ಹೆಸರು ಏನಾಗಿತ್ತು? ಇವಾಗ ಯಾವ ವಾರ್ಡ್ ನಂಬರ್ ಎಷ್ಟು ಸುಂಕೇನಹಳ್ಳಿದು ಇವಾಗ? ಆಫ್ಕೋರ್ಸ್ ದೇರ್ಸ್ ಅ ವಾರ್ಡ್. ಸುಂಕೇನಹಳ್ಳಿ 163 ನೋ 142. ಯಾ, ಓಕೆ. ಸೊ 1934ಅಲ್ಲಿ ಗಾಂಧಿಯವರು ಬೆಂಗಳೂರಿಗೆ ವಿಸಿಟ್ ಮಾಡಿದಾಗ ಇಲ್ಲೊಂದು ಮಾಸ್ ಫೀಡಿಂಗ್ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಆ್ಯಂಡ್ ಆಲ್ಸೋ ಯುವಕ ಸಂಘದ ಒಂದು ರೀಡಿಂಗ್ ರೂಮ್ನ ಇನಾಗ್ರೇಟ್ ಕೂಡ ಮಾಡ್ತಾರೆ. ಗಾಂಧಿ ಬಜಾರ್ ಯುವಕ ಸಂಘ. ಎಸ್, ದಟ್ ವಾಸ್ ಮೈ ಕ್ವೆಶ್ಚನ್. ಯಾವ ಏರಿಯಾಗೆ ಇದರ ಜ್ಞಾಪಕಾರ್ಥವಾಗಿ ಅವ್ರ ಹೆಸರನ್ನ ಕೊಟ್ಟರು, ವಿಚ್ ವಾಸ್ ದ ಏರಿಯಾ ಅಂತ? ಗಾಂಧಿ ಬಜಾರ್. ಈಗಲೂ ಅಲ್ಲಿ ಫ್ರೀ ಟ್ಯೂಷನ್ ಕ್ಲಾಸಸ್ ನಡೆಯುತ್ತೆ ಯುವಕ ಸಂಘದಲ್ಲಿ. ಈಗಲೂ ಕೂಡ 10ನೇ ಕ್ಲಾಸ್ ಮಕ್ಕಳಿಗೆ ಫ್ರೀ ಟ್ಯೂಷನ್ ಕ್ಲಾಸ್ ಆಗುತ್ತೆ. ಸೊ ದಟ್ ಇಸ್ ಅ ಸ್ಪೆಷಾಲಿಟಿ. ಸೊ ಸುಮಾರು ಜನ ಗಾಂಧಿನಗರ್ ಅಂತಾನೂ ಅಂತಾರೆ. ಐ ಮೀನ್ ಗೆಸ್ ತಪ್ಪಾಗಿದ್ರೆ, ರೈಟ್? ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ವಿಚ್ ಇಸ್ ಗಾಂಧಿ ಬಜಾರ್. ಎಸ್, ಯುವಕ. ಯಾ, ದಟ್ಸ್ ವೆರಿ ಪಾಪ್ಯುಲರ್ ಲ್ಯಾಂಡ್ ಮಾರ್ಕ್ ಅಲ್ಲಿ. ನೀವು ಆ ಕ್ವೆಶ್ಚನ್ ಅನ್ನ ಬೇರೆ ತರ ಕೇಳಿದ್ರೆ ಕಷ್ಟ ಆಗಿರ್ತಿತ್ತು. ಯಾವ ಏರಿಯಾಗೆ ಗಾಂಧಿ ಬಂದಿದ್ರು ಅಂತ ಹೆಸರಿಟ್ರು ಅಂತ. ಅವಾಗ ಬಹುಶಃ ಗಾಂಧಿನಗರ ಅಂತ ಕನ್ಫ್ಯೂಸ್ ಆಗಿದೆ. ಎಸ್ ಎಸ್. ಸೊ ನಾ ಹೇಳಿದೆ ಕೆಂಗೇರಿ ಪ್ರಾಂತ್ಯದಲ್ಲಿ ಇವಾಗ ನಾನು ಇರೋದು ಅಂತ. ಅಲ್ಲಿ ಕೆಂಗೇರಿ ಮೋರಿ ಅಂತ ಅನ್ಫಾರ್ಚುನೇಟ್ಲಿ ತುಂಬ ಪ್ರಸಿದ್ಧಿ ಪಡೆದಿದೆ. ವೃಷಭಾವತಿ, ಇಟ್ಸ್ ಅ ವೆರಿ ಸ್ಯಾಡ್ ಸ್ಟೇಟ್ ವೃಷಭಾವತಿಗೆ. ಬಟ್ ಅದರ ಉಗಮ ಸ್ಥಾನ ಎಲ್ಲಿದೆ ನಮ್ಮ ಸೌತ್ ಬೆಂಗಳೂರಲ್ಲಿ? ನಮ್ಮ ಕಡಲೆಕಾಯಿ ಪರ್ಸೆ ನಡೆಯುವಂತ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ. ಕರೆಕ್ಟ್. 17th ಸೆಂಚುರಿ, 17ನೇ ಶತಮಾನದ ಒಂದು ಶಾಸನ ಕನ್ನಡದಲ್ಲಿ ನಾವು ನೋಡಬಹುದು ಇವತ್ತಿಗೂ. ವೃಷಭಾವತಿ ಇಲ್ಲೇ ಉಗಮ ಆಗತ್ತೆ ಅನ್ನೋದನ್ನ. ಅಲ್ಲಿದೆ, ಅಲ್ಲಿ ಗಣಪತಿ ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಮೇಲ್ಗಡೆ ನಂದಿ ಎಲ್ಲಿದೆ ಹತ್ರ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಜಯನಗರ್ 4th T ಬ್ಲಾಕ್ ಅಲ್ಲಿ ವಾಟ್ ಡಸ್ T ಸ್ಟ್ಯಾಂಡ್ ಫಾರ್? ಗೊತ್ತಿಲ್ಲ. ತಾಯಪ್ಪನಹಳ್ಳಿ. ಓಕೆ. ಹಾಂ, ಸೊ ತಾಯಪ್ಪನಹಳ್ಳಿನೂ ಹಳ್ಳಿ ಇತ್ತಲ್ಲಿ. ಸೊ ಅದನ್ನು ಜಯನಗರ್ ಎಕ್ಸ್ಟೆನ್ಷನ್ ಮಾಡಬೇಕು ಅಂದಾಗ ಅಲ್ಲಿನ ಜನ ನಮ್ಮ ಏರಿಯಾದ ಒಬ್ಬರು ಪ್ರಾಮಿನೆಂಟ್ ಪರ್ಸನಾಲಿಟಿ ಇವ್ರ ಹೆಸರನ್ನ ಉಳಿಸ್ಕೊಳ್ಳೇಬೇಕು ಅಂತಾರೆ. ಸೊ 4th T ಬ್ಲಾಕ್ ಅಂತ ಮಾಡ್ತಾರೆ ಅದನ್ನ. ಯಾ, ನೀವು ಆ್ಯಕ್ಚುಲಿ ನಮ್ಮ ಬೊಮ್ಮನಹಳ್ಳಿ ಕಡೆ ಹೋದರೆ ತುಂಬ ಜನ ಅಲ್ಲಿ ಎಲ್ಲ ಲ್ಯಾಂಡ್ ಲಾರ್ಡ್ಸು ರೆಡ್ಡಿಗಳಿದ್ರು. ಸೊ ಆ ಎಲ್ಲ ರೆಡ್ಡೀಸು ಬೇರೆ ಬೇರೆ ಟೈಮಲ್ಲಿ BDAಗೆ ಮತ್ತೊಂದಕ್ಕಿಗೆ ಇಲ್ಲೋದಕ್ಕೆಲ್ಲ ಅಕ್ವಿಸಿಷನ್ಗೆ ಅವ್ರ ಜಾಗಗಳನ್ನ ಕೊಟ್ಟರು. ಪಾಪ ಎಷ್ಟೋ ಜನ ಬಿಡಿಗಾಸಿಗೆ ಅವ್ರ ಜಾಗಗಳನ್ನ ಅವರು ಬೆಂಗಳೂರು ಉದ್ಧಾರ ಆಗಲಿ, ಒಂದು ಏರಿಯಾ ಚೆನ್ನಾಗಿ ಬರಲಿ ಅಂತ ದೊಡ್ಡ ದೊಡ್ಡ ರೆಡ್ಡಿ ಲ್ಯಾಂಡ್ ಲಾರ್ಡ್ಸ್ಗಳು ಅವ್ರ ಜಾಗನ ಬೆಂಗಳೂರು ಡೆವಲಪ್ಮೆಂಟ್ ಬೋರ್ಡಿಗೆ CITB ಅಂತಿತ್ತಾಗ
BDA ನ ಹಿಂದಿನ ಅವತಾರ, ಅದಕ್ಕೆ ಇವರೆಲ್ಲರದಕ್ಕೂ ಜಾಗಗಳು ಕೊಟ್ಟರು. ಸೊ ಆ ಏರಿಯಾಗಳಲ್ಲಿ ಹೋದರೂ ಕೂಡ ನಿಮ್ಗೆ ಎಷ್ಟೋ ಏರಿಯಾಗಳು ಲೇಔಟ್ಗಳು ಈ ಥರ ಅವ್ರ ಹೆಸರುಗಳಲ್ಲಿ ಇದೆ, ಓಕೆ. ಆಗಿನ ಲ್ಯಾಂಡ್ ಲಾರ್ಡ್ಗಳ ಹೆಸರಲ್ಲಿ. ಓ ಲವ್ಲಿ. ಸೊ ಐ ಥಿಂಕ್ ಓಕೆ. ಟಿ ಬ್ಲಾಕು ಅದೇ ಥರ ಎಸ್ ಎಸ್. ಆಗಿರ್ಬೋದು. ಸೊ ನಿಮ್ಮ ಟಾಪ್ 3 ಫೇವ್ರೆಟ್ ಮೂವೀಸ್ ಆ್ಯಂಡ್ ಟಾಪ್ 3 ಫೇವ್ರೆಟ್ ಬುಕ್ಸ್? ಓಕೆ, ಟಾಪ್ 3 ಫೇವ್ರೆಟ್ ಮೂವೀಸ್, ಶಾಶಾಂಕ್ ರಿಡಂಪ್ಷನ್ ನಂಗೆ ಸಖತ್ ಇಷ್ಟ. ಸೊ ತುಂಬ ಚೆನ್ನಾಗಿದೆ ಅದು. ಆಮೇಲೆ ಇನ್ನೊಂದು ನನಗೆ ಆಪ್ತ ಮಿತ್ರ ಸಖತ್ ಇಷ್ಟಪಟ್ಟು ನೋಡಿದ್ದು ಮೂವಿ. ಓಕೆ. ಇನ್ನೊಂದು ಗಂಧದ ಗುಡಿ. ಸೊ ಐ ಥಿಂಕ್ ನಾನು ಭಾಳ ಇಷ್ಟಪಟ್ಟು ನೋಡಿರೋ ಮೂವಿ ತುಂಬ ಇದೆ, ಬಟ್ Yeah. ನಂಗೆ ನೆನಪಿಗೆ ಬಂದಿದ್ದೀಗ ಓಕೆ ಓಕೆ. ಈ ಮೂವೀಸು. ಬುಕ್ಸು ತುಂಬ ಇದೆ ಆ್ಯಕ್ಚುಲಿ, ಆ ಥರದ್ದು 1 2 ಅಂತಿಲ್ಲ. ಸೊ ದರ್ ಆರ್ ಸೋ ಮೆನಿ ಬುಕ್ಸ್ ನನಗೆ ಓಕೆ ಸಡನ್. ಓಕೆ. ಯಾವ 3 ಅಂತ ಟಾಪ್ ಅಂತ ಹೇಳಲಿಕ್ಕೆ. ಓಕೆ. ಬಿಕಾಸ್ ಸೋ ಮೆನಿ ಡಿಫ್ರೆಂಟ್ ಬುಕ್ಸ್ Yeah. ಇಟ್ ರಿಯಲಿ ಇಂಟ್ರೆಸ್ಟೆಡ್ ಮಿ ಡಿಫ್ರೆಂಟ್ ಪಾಯಿಂಟ್ಸ್. ಬಟ್ ನಿಮಗೆ ಒಂದಷ್ಟು ಬುಕ್ಸ್ ನನ್ನ ಕಡೆಯಿಂದ ಒಂದು ಸ್ವಲ್ಪನೇ ಹೊತ್ತಲ್ಲಿ ಗಿಫ್ಟ್ ಆಗಿ ಕೊಡ್ತೀನಿ, ರೈಟ್? ಯಾ. ಭೈರಪ್ಪನವ್ರ ಬುಕ್ಸ್ ನಂಗೆ ತುಂಬ ಇಷ್ಟ. ಓ ಗಾಡ್, ರೀಸೆಂಟಾಗಿ ವಂಶವೃಕ್ಷ ಮುಗಿಸ್ದೆ. ಸಾರ್ಥ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್. ಓ ಅಮೇಸಿಂಗ್. ಸೊ ಭೈರಪ್ಪನವ್ರದ್ದು ನಾನು ಕನ್ನಡ ಪುಸ್ತಕಗಳು ಅಂತ ಓದಿದ್ದು ಭೈರಪ್ಪನವ್ರು. ಓ ಓಕೆ. ಅದು ತುಂಬ ಚೆನ್ನಾಗಿತ್ತು. ಅದನ್ನ ಐ ಡೆಫಿನೆಟ್ಲಿ ರೆಕಮೆಂಡ್. ಎಸ್ಪೆಷಲಿ ಕನ್ನಡಿಗರಾಗಿ ನಾವು ಎಸ್.ಎಲ್. ಭೈರಪ್ಪನವ್ರು ಓದಲಿಲ್ಲ ಅಂತಂದರೆ ಕರೆಕ್ಟ್, ನಿಜವಾಗ್ಲೂ ಸಾರ್ಥಕನೇ ಇಲ್ಲ ಕನ್ನಡಿಗರಾಗಿ ಇರುವಂಥ ಜೀವನ ಅನ್ಸುತ್ತೆ ಅದು. ಎರಡನೇದು ನನಗೆ ಈ ಟೆಕ್ನಾಲಜಿ ಮತ್ತು ಪಾಲಿಸಿ ಇರುವಂಥ ಬುಕ್ಸ್ ಇಷ್ಟ. ಓಕೆ. ಈಗ ಡಿಜಿಟಲ್ ಇದರಲ್ಲಿ AI ಎಲ್ಲ ಬಂದಾಗ ವರ್ಲ್ಡ್ ಹೇಗೆ ಚೇಂಜ್ ಆಗುತ್ತೆ, ಈ ಥರದ್ರ ಬಗ್ಗೆ ಓದುವಂಥ ಬುಕ್ಸು. ಎರಡನೇ ನನಗೆ ಇಷ್ಟ ಆಗುವಂಥದ್ದು ಬಯೋಗ್ರಫೀಸ್, ಓಕೆ, ಲೈಫ್ ಹಿಸ್ಟ್ರಿ ಬುಕ್ಸ್ಗಳು. ಅದು ಯಾರದೇ ಇರ್ಬೋದು, ಪೊಲಿಟಿಕಲ್ ಇರ್ಬೋದು ಅಥವಾ ಸೈಂಟಿಸ್ಟ್ ಇರ್ಬೋದು. ಮಹಾಪುರುಷರ ಜೀವನ ಬುಕ್ಗಳನ್ನು ಓದಿದಾಗ ಅದರಲ್ಲಿ ಏನಾದರೂ ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ನಿಜ. I think these are genres. ಯಾ. ಓಕೆ ಓಕೆ. ಆ್ಯಂಡ್ ಟಾಪ್ 3 ಮೋಸ್ಟ್ ಯೂಸ್ಡ್ ಆ್ಯಪ್ಸ್ ಆನ್ ಯೋರ್ ಫೋನ್? ಟ್ವಿಟ್ಟರು, ಇನ್ಸ್ಟಾಗ್ರಾಮು. ನಮ್ಮ ಕಾಮೆಂಟ್ಗಳು ಟ್ರೋಲರೆಲ್ಲ ಏನು ಮಾಡ್ತಾರೆ ಅಂತ ನೋಡೋಕ್ಕೆ. ಟ್ವಿಟ್ಟರ್ ಇಸ್ ಆಲ್ಸೋ ಎನ್ ಆಪ್ಷನ್, ಐ ಮೀನ್ ಇಸ್ ಅ ಪ್ಲಾಟ್ಫಾರ್ಮ್ ಟು ರೀಡ್ ನ್ಯೂಸ್ ಅಂಡ್ ಕರೆಕ್ಟ್. ಹೌದು ಹೌದು. ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ಮೋಸ್ಟ್ ಎಲ್ಲರದ್ದು ಅದೇ ಇರುತ್ತೆ. ಕರೆಕ್ಟ್, ಆ್ಯಕ್ಚುಲಿ. ಸೊ ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಕ್ರೈಡ್? ಕ್ರೈಡ್ ನನ್ನ ತುಂಬ ಬೇಕಾದಂಥ ನನ್ನೊಬ್ಬ ಫ್ರೆಂಡು ರಕ್ಷಿತ್ ಗೌಡ ಅಂತ, ರಿಂಕು ಅಂತ ಕರಿತಿದ್ವಿ ನಾವು. ಅವನು ಜಸ್ಟ್ 1 ವರ್ಷದ ಹಿಂದೆ ಅವನೊಂದು ಬೆಟ್ಟ ಹತ್ತಕ್ಕೆ ಹೋಗಿದ್ದ. ಅವನೊಬ್ಬ ಪ್ಯಾಷನೆಟ್ ಮೌಂಟೇನಿಯರು. ಉತ್ತರಾಖಂಡಲ್ಲಿ ಒಂದು ಅವಲಾಂಚ್ ಆಗಿ ಅದರಲ್ಲಿ ಅವ್ನು ತೀರ್ಕೊಂಡ್ಬಿಟ್ಟ. ಅವನಿಗೆ 28 ವರ್ಷ. ಸೊ ಅವ್ನು ಹೋಗೋಕ್ಕಿಂತ ಮುಂಚೆ ಅವನಿಗೆ ಈ ವರ್ಷ ಅವನು ಆ್ಯಕ್ಚುಲಿ ನನ್ನ ಎಲೆಕ್ಷನ್ಗಿಂತ ಮುಂಚೆ ಎವರೆಸ್ಟ್ ಕ್ಲೈಮ್ ಮಾಡಬೇಕು ಅಂತಿತ್ತು. ಆ್ಯಂಡ್ ಎವರೆಸ್ಟಲ್ಲಿ ಸೇಮ್ ಇದೆ, ಈ ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ ಬೋರ್ಡನ್ನ ಅಲ್ಲಿ ಹಿಡ್ಕೊಂಡು ಅಲ್ಲಿಂದ ಕನ್ನಡ ಫ್ಲ್ಯಾಗು ಹಾಕ್ಕೊಂಡು ಒಂದು ಫೋಟೋ ತೆಕ್ಕೊಂಡು ಬರಬೇಕು ಅನ್ನುವಂಥದ್ದು ಅವನಿಗೆ ಇತ್ತು. ನನಗೆ ತುಂಬ ಬೇಕಾದಂಥ ಫ್ರೆಂಡು. ಅವನಿಗೆ ಡಾರ್ಜಿಲಿಂಗಲ್ಲಿ ಅವನು ಒಂದು ನ್ಯಾಷನಲ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅವನಿಗೆ ಸೀಟ್ ಸಿಕ್ಕಿತ್ತು. ನಮ್ಮ ಆಫೀಸಿಗೆ ಬಂದು ನನ್ನ ಹಿಂದೆ ಬಂದು ಪೀಡಿಸಿ, ಅದಕ್ಕಿಂತ ಚೆನ್ನಾಗಿರೋದು ಉತ್ತರಾಖಂಡಲ್ಲಿದೆ, ಅಲ್ಲಿಗೆ ನೀನು ಸೀಟ್ ಕೊಡಿಸು ಅಂತ ನನಗೆ ಹಿಂದೆ ಬಿದ್ದಿದ್ದ. ಸೊ ನಾನು ಅವಾಗ ಆರ್ಮಿ ಜನರಲಿಗೆ ಮಾತಾಡಿ, ಯಾಕಂದರೆ ಅದು ಆರ್ಮಿ ಅವ್ರ ಕೆಳಗೆ ಬರುತ್ತೆ, ಅವನಿಗೆ ಫೋನ್ ಮಾಡಿ, ಅವ್ರ ಆರ್ಮಿಯವ್ರಿಗೆ ಫೋನ್ ಮಾಡಿ ಅವನಿಗೆ ಸೀಟ್ ಕೊಡಿಸಿ ಎಲ್ಲ ಮಾಡಿಸಿದೆ. ಅದಾಗಿ ಅಲ್ಲಿ ಹೋಗಿ ಜಾಯ್ನ್ ಆಗಿದ ತಕ್ಷಣ ಫಸ್ಟ್ ಎಕ್ಸ್ಪೆಡಿಷನಲ್ಲೇ ಹೋಗ್ಬಿಟ್ಟ. ಸೊ ನನಗೊಂದು ವಾರ ಒಂಥರ ಕಾಡ್ಬಿಟ್ಟಿತ್ತು. ನಾನೇ ಅವನಿಗೆ ಅಲ್ಲಿಗೆ ರೆಕಮೆಂಡ್ ಮಾಡಿ ಕಳಿಸಿದ್ದಲ್ಲಪ್ಪ, ನಾನು ಅಂದರೆ ಹಿಂಗಾಗೋಯ್ತಲ್ಲ ಅದು ಇದು ಅಂತ. ನಾನು ಲಾಸ್ಟ್ 4-5 ಇಯರ್ಸಲ್ಲಿ ಯಾವ್ದಾರೋ ಔಟ್ಡೋರ್ ಹೋಗಿದ್ರೆ, ಏನಾದರೂ ಒಂದು ಅಡ್ವೆಂಚರ್ ಅಂತ ಬೈಕಲ್ಲಿ ಇನ್ನೊಂದು ಏನಾದರೂ ಮಾಡಿದರೆ, ಇಟ್ ವಾಸ್ ಆಲ್ ಬಿಕಾಸ್ ಆಫ್ ರಿಂಕು. ಸೊ ಐ ಥಿಂಕ್ ವೆನ್ ಹೀ ಪಾಸ್ಡ್ ಅವೇ, ನಾನೊಂದು ಅವನ ಬಗ್ಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಇದರಲ್ಲಿ ಫೇಸ್ಬುಕ್ನಲ್ಲಿ ಒಂದು ದೊಡ್ಡ ಪೋಸ್ಟ್ ಕೂಡ ಬರೆದಿದೆ. ಅದು ಬರೀತಾ ಹಚ್ಚಿದ್ದೆ ಒಂದು ನಾಪಿಸ್ಕೊಂಡು. ಸೊ ಸಾರಿ ಫಾರ್ ಯು ಲಾಸ್. ಐ ಮೀನ್ ಒಂದು ತರಲೆ ವಿಚ್ ಯು ಡಿಡ್ ಆಸ್ ಅ ಕಿಡ್, ನಿಮ್ಮ ಅಪ್ಪ ಅಮ್ಮ ಇವತ್ತಿಗೂ ಎಲ್ಲರ ಮುಂದೆ ಹೇಳುವಂಥದ್ದು, ಹಿಂಗೆ ಮಾಡಿದ್ದ ಅವ್ನು ಚಿಕ್ಕ ವಯಸ್ಸಲ್ಲಿ ಅಂತ? ಆ ಥರದ್ದು ಯು ನಾಟ್ ಅ ನಾಟಿ ಕಿಡ್? ನೋ ಐ ವಾಸ್, ಬಟ್ ನೆನಪಿಲ್ಲ. ನಾನು ಒಂದ್ಸರಿ ನಾಯಿ ಕಚ್ಚಿಸ್ಕೊಂಡಿದ್ದೆ ಇಲ್ಲೇ ಮನೆ ಎದುರುಗಡೆ ಆಟ ಆಡ್ತಾ.
ಆ ನಾಯಿನ ಹಿಡಿಯೋಕ್ಕೆ ಹೋಗಿ ಅದನ್ನ ಆಟ ಆಡಿಸ್ಕೊಂಡು ಹೋಗಿ ಒಂದು ನಾಯಿ ಕಚ್ಚಿತ್ತು. ಸೊ ಐ ಥಿಂಕ್ ಅದೊಂದೇ ನೆನಪು ಅಂತ ಇರ್ಬೋದು. ಅಂದರೆ ಎಷ್ಟೊಂದಿದೆ ಬಟ್ ನನಗೆ ಬರ್ತಾ ಇರೋದು. ಓಕೆ, ನೌ ದಟ್ ಯು ಆರ್ ಅ ವೆರಿ ಪ್ರಾಮಿನೆಂಟ್ ಪಬ್ಲಿಕ್ ಫಿಗರ್, ರೈಟ್? ವೆನ್ ವಾಸ್ ದ ಲಾಸ್ಟ್ ಟೈಮ್ ನೀವು ಯಾರಿಗಾದ್ರೂ ಒಂದು ಸ್ವಲ್ಪ ಜಿಪೇ ಮಾಡು ಅಥವಾ ಫೋನ್ ಪೇ ಮಾಡು ಅಂತ ಒಂದು ಅಮೌಂಟ್ನ ಹಾಕಿಸ್ಕೊಂಡಿದ್ದು ಫಾರ್ ಸಮ್ ನೀಡ್? ಆ್ಯಂಡ್ ಆಲ್ಸೋ ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಜಿಪೇಡ್ ಆರ್ ಫೋನ್ ಪೇಡ್ ಸಮ್ ಒನ್? ಸೊ ಐ ರೆಗ್ಯುಲರ್ ಯಾ ಬಿಕಾಸ್ ನೀವು ಎಲ್ಲಿ ಹೋದ್ರೂ ಪೀಪಲ್ ವಿಲ್ ನಾಟ್ ಇವನ್ ಆಸ್ಕ್ ಯು ಫಾರ್ ಮನಿ, ಐ ನೋ ದ್ಯಾಟ್. ಮೇಡಮ್, ನಾನು ಯಾವುದೇ ಹೋಟೆಲಲ್ಲಿ ತಿಂದ್ರು, ನೀವು ನಾನು ಹೇಳಿದ್ನಲ್ಲ ಇಷ್ಟು ಲಿಸ್ಟ್ ಆಫ್ ಹೋಟೆಲ್ಸು ಬೆಂಗಳೂರು ಸೌತಲ್ಲಿ, ಅವರೆಲ್ಲ ಓನರ್ಸ್ ಹತ್ರ ನೀವು ಸುಮ್ಮನೆ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಹೋಗಿ ಕೇಳಿ, ನಾನು ಒಂದು ಇಡ್ಲಿ ತಿಂದಿದ್ರು ನಾನು ಇಮ್ಮಿಡಿಯೇಟ್ ಆಗಿ ನಾನು ಜಿಪೇ ಮಾಡಿರ್ತೀನಿ. ಸೊ ಆ್ಯಂಡ್ ನಾನು ಆ್ಯಕ್ಚುಲಿ ಒಂದು 3-4 ವರ್ಷ ಆಯಿತು, ನಾನು 3-4 ವರ್ಷದಲ್ಲಿ ನಾನು ಜೋಬಲ್ಲಿ ದುಡ್ಡೇ ಇಟ್ಟಿಲ್ಲ, ಕ್ಯಾಶೇ ಇಟ್ಟಿಲ್ಲ, ಎಲ್ಲ ಜಿಪೇ ಫೋನ್ ಪೇನೆ. ಸೊ ಐ ಆಮ್ ಅ ವೆರಿ ರೆಗ್ಯುಲರ್ ಯೂಸರ್ ಆಫ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್. ಸೊ ಐ ಕೀಪ್ ರೆಗ್ಯುಲರ್ಲಿ ಡೂಯಿಂಗ್. ಆ್ಯಂಡ್ ಮೊನ್ನೆ ಯಾವಾಗಲೂ ಒಂದ್ಸತಿ ಈ ಫ್ಲೈಟ್ ಟಿಕೆಟ್ದು ಇದ್ರದ್ದು ಎಲ್ಲಾದ್ರದ್ದು ಬಿಲ್ ಎಲ್ಲ ಕಟ್ಟಬೇಕಾಗ್ಬಿಟ್ಟಿತ್ತು. ಸೊ ಅವಾಗ ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೆ ನಮ್ಮ ಟಿಕೆಟ್ ಮಾಡೋರಿಗೆ. ಸೊ ಈ SIP ಕಟ್ ಆಗಬೇಕಾಗ್ಬಿಟ್ಟಿತ್ತು. ಸೊ ಅವಾಗ ಆ SIPದು 30,000 ಏನೋ ಇರಲಿಲ್ಲ ಅಕೌಂಟಲ್ಲಿ. ಸೊ ಅವಾಗ ತಕ್ಷಣ ಅಕ್ಷಯ್ ಅಂತ ನನ್ನ ಫ್ರೆಂಡ್ ಹತ್ರ ಹೇಳ್ಬಿಟ್ಟು, ಈ ಕಟ್ಟಾಗತ್ತೆ ನಾಳೆ SIP, ಇವಾಗ ಹಾಕು 30,000 ಅಂದ್ಬಿಟ್ಟು ಹಾಕಿಸ್ಕೊಂಡು SIP ಕಟ್ ಮಾಡಿಸಿದ್ದು, ಇಲ್ಲಾಂದ್ರೆ ಅದು ಮಿಸ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ಅ ನಾರ್ಮಲ್ ಥಿಂಗ್ ಮೇಡಮ್. ಆ್ಯಂಡ್ ಆ್ಯಕ್ಚುಲಿ ಏನಂದರೆ ಹೊರಗಡೆಯಿಂದ ಜನ ಏನು ಅನ್ಕೋತಾರೆ ಅಂದರೆ, ಏನೋ ನಮ್ಮ ಲೈಫ್ ಹಂಗಿರತ್ತೆ ಹಿಂಗಿರತ್ತೆ ಅಂತ. ಅದೇನೂ ಇಲ್ಲ. ನಾರ್ಮಲ್ ಆಗಿ ಎಷ್ಟು ಬೇರೆಯವ್ರಿಗೆ ಸಹಜವಾಗಿರುತ್ತೋ ನನ್ನ ಲೈಫು ಅಷ್ಟೇ ಸಹಜವಾಗಿದೆ. ನನಗೂ ಫ್ರೈಡೇ ಸ್ಯಾಟರ್ಡೇ ಸಂಡೇ ಯಾವ್ದಾದ್ರು ಬಂತು ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲರೂ IPLಗೆ ಹೋದಾಗ ಅಥವಾ ಇನ್ನೆಲ್ಲೋ ಮೂವಿಗೋ ಇನ್ನೆಲ್ಲೋ ಚಿಲ್ ಮಾಡೋಕ್ಕೆ ಹೋದಾಗ ಗುರು ನನಗೂ ಹೋಗಬೇಕು ಅಂತ ಅನಿಸಿರುತ್ತೆ. ಬಟ್ ವರ್ಕ್ ಇಸ್ ಸೋ ಇಂಪಾರ್ಟೆಂಟ್. ಎಷ್ಟು ಡಿಮಾಂಡಿಂಗ್ ಆಗಿರುತ್ತೆ ಅಂದರೆ ಇರೋಕ್ಕಾಗಲ್ಲ. ಸೊ ಈ ನಾರ್ಮಲ್ ಎಲ್ರಿಗೂ ಇರುವಂಥ ಫೀಲಿಂಗ್ಸ್ ನನಗೂ ಅನಿಸುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಬೆಂಗಳೂರು ನಗರ, ನಮ್ಮ ಬೆಂಗಳೂರು ಹೆಸರಿನ ಮೊದಲ ಉಲ್ಲೇಖ ಈ ದೇವಸ್ಥಾನದ ಶಾಸನದಲ್ಲಿದೆ. ಈ ದೇವಸ್ಥಾನ ಬೇಗೂರದಲ್ಲೇ. ಆಗ್ಲೇ ಹೇಳಿದ್ನಲ್ಲ, ಬೆಂಗಳೂರಿನ ಅತ್ಯಂತ ಹಳೆ ದೇವಸ್ಥಾನಗಳು ಇರುವಂಥದ್ದು ಬೇಗೂರು. ಕರೆಕ್ಟ್. ಸೊ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್, ಈ ಪಿಲ್ಲರ್ನ ಇನಿಷಿಯಲಿ ಇನಾಗರಲ್ ಪಿಲ್ಲರ್ ಅಂತ ಕರೆದ್ರು. ಜಯನಗರ ಎಕ್ಸ್ಟೆನ್ಷನ್ ಶುರುವಾಗೋದು ಇಲ್ಲಿಂದಲೇ ಕೇವಲ 10 ದಿನದಲ್ಲಿ ಈ ಪಿಲ್ಲರ್ನ ಕಟ್ಟಲಾಯಿತು ಅಟ್ ಅ ಕಾಸ್ಟ್ ಆಫ್ 3,000 rupees. ಆವಾಗ ಸಿಮೆಂಟ್ಗೆ ಒಂದು ಬ್ಯಾಗ್ ಆಫ್ ಸಿಮೆಂಟ್ಗೆ ₹3 ಇತ್ತು, ₹6ಗೆ 1000 ಇಟ್ಟಿಗೆಗಳು ಸಿಗ್ತಾ ಇತ್ತು, ಲೇಬರ್ ಚಾರ್ಜ್ ₹1 ಇತ್ತು. ಹೀಗೆ ಕಟ್ಟಿದಂಥ ಪಿಲ್ಲರ್ನ C. ರಾಜಗೋಪಾಲಾಚಾರಿಯವರು, ಅಂದಿನ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಇನಾಗ್ರೇಟ್ ಮಾಡಿದ್ರು. ಯಾವ ಪಿಲ್ಲರ್ ಇದು? ಪಿಲ್ಲರ್ ಅಂದಾಗ ಗೊತ್ತಾಗ್ಬಿಟ್ರತ್ತಾ ಅಂತ. ಐ ಶುಡ್ ಹ್ಯಾವ್ ಜಸ್ಟ್ ಸೆಡ್ ಲ್ಯಾಂಡ್ ಮಾರ್ಕ್. ಸೊ ಏನಂದ್ರೆ ಜಯನಗರ ಪಿಲ್ಲರ್ ಅಂದ್ರೆ ನಿಮ್ಗೆ ಅಶೋಕ ಪಿಲ್ಲರ್. ಕರೆಕ್ಟ್. ಯಾ, ನೀವೇನಾರು ಎಕ್ಸಾಮಿನೇಷನ್ ಕ್ವೆಶ್ಚನ್ ಪೇಪರ್ ಚೆಕ್ ಮಾಡ್ಬಿಟ್ರೆ ಎಲ್ಲರೂ ಪಾಸ್. ಸೊ ಆ್ಯಂಡ್ ಓಕೆ, ಮತ್ತೊಂದು ಪ್ಲೇಸ್, ಇದನ್ನ ಆಫ್ ಕೋರ್ಸ್ ಗೆಸ್ ಮಾಡ್ತೀರಾ ನೋಡಿ. ನೀವು ಹೇಳಿರೋದನ್ನ ಉಳಿಸ್ಕೊತಾ ಇದ್ದೀನಿ ನಾನು. 3 Idiotsನ ಶೂಟ್ ಮಾಡಿದ್ದಿಲ್ಲೇ. ಐ ಆಮ್ ಬೆಂಗಳೂರಿನಲ್ಲಿ. ಸೊ ಐ ಕ್ಯಾನ್ ಸೆಟ್ ಕ್ವೆಶ್ಚನ್ ಪೇಪರ್. ಐ ಆಮ್ ಕ್ವಾಲಿಫೈಡ್ ಫಾರ್ ದಟ್. ಓಕೆ, ಸೊ ಈ ಪ್ಲೇಸ್ನ ಗೆಸ್ ಮಾಡಿ. ಒಂದು ಬಟರ್ಫ್ಲೈ ಪಾರ್ಕ್ ವಿಚ್ ಇಸ್ ಸ್ಪ್ರೆಡ್ ಓವರ್ 7.5 ಎಕರೆ. ಒಂದು ಬಟರ್ಫ್ಲೈ ಟ್ರೇಲ್ ಆಫ್ 1 ಕಿಲೋಮೀಟರ್ ಇದೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ. ಎಸ್. ಆ್ಯಂಡ್ ಈ ದೇವಸ್ಥಾನನ ಗೆಸ್ ಮಾಡಿ ಅಂತ ಹೇಳಿಬಿಟ್ರೆ ತುಂಬ ಈಸಿ ಆಗುತ್ತೆ. ಅಗೇನ್ ಹೇಳಾದ್ಮೇಲೆ ಇನ್ನೇನು. ಓಕೆ, 7ನೇ ಶತಮಾನದ ಕಲ್ಯಾಣಿ ಚಾಲುಕ್ಯ ರಾಜರು ಕಟ್ಟಿದಂಥ ಒಂದು ದೇವಸ್ಥಾನ ಬಾಗಲಕೋಟೆಯಲ್ಲಿ. ನಮ್ಮ ಬೆಂಗಳೂರಿನಲ್ಲಿ 1915ನೇ ಇಸ್ವಿಯಲ್ಲಿ ನಿರ್ಮಾಣವಾಗುತ್ತೆ. ಈ ದೇವಸ್ಥಾನದಿಂದ ಏರಿಯಾಗೆ ಹೆಸರು ಬರುತ್ತೆ ಬನಶಂಕರಿ. ಎಸ್, ಆಕ್ಚುಲಿ ನಮ್ಮ ಮನೆ ದೇವರು ಬನಶಂಕರಿ. ಓಕೆ. ಸೊ ಒನ್ ಆಫ್ ದ ಈಸಿಯೆಸ್ಟ್ ಕ್ವೆಶ್ಚನ್ಸ್ ಅಗೇನ್. ಆ್ಯಂಡ್ ದ ಓನ್ಲಿ ಲೊಕ್ಯಾಲಿಟಿ ವಿಚ್ ಹ್ಯಾಸ್ ಆಲ್ ದ ಪಾಸಿಬಲ್ ಕ್ಲಾಸಿಫಿಕೇಶನ್, ಸ್ಟೇಜ್, ಫೇಸ್, ಬ್ಲಾಕ್, ಅದೇ ಬನಶಂಕರಿ. ಆಫ್ ಕೋರ್ಸ್ ಐ ಜಸ್ಟ್ ಆ್ಯಡೆಡ್ ಅದಕ್ಕೆ. ಓಕೆ, ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಆಫ್ ಕೋರ್ಸ್ ನೀವು ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದ್ರಿಂದ ದಿಸ್ ಇಸ್ ನಾಟ್ ಅ ಕ್ವೆಶ್ಚನ್. ಬಟ್ ದೆನ್ ಗೋವಿಂದ ಪೈ ಅವರಿಂದ ಹೆಸರು ಬಂತು ಅಂತ ಏನು ಹೇಳಿದೆ. ಮೆಡ್ರಾಸ್ ಗವರ್ಮೆಂಟ್ ಆ ಕಾಲಕ್ಕೇ ಇವರಿಗೆ ರಾಷ್ಟ್ರಕವಿ ಅನ್ನೋ ಬಿರುದನ್ನು ಕೂಡ ಕೊಡ್ತು. ಒಂದು ಸ್ಮಾಲ್ ಟ್ರಿವಿಯಾ ಐ ವುಡ್ ಲೈಕ್ ಟು ಹೈಲೈಟ್ ಅಬೌಟ್ ಈ ಕಾನ್ಸ್ಟಿಟ್ಯೂನ್ಸಿ ಅಥವಾ ಗೋವಿಂದ ಪೈ ಅವರ ಬಗ್ಗೆ. ರೈಮಿಂಗ್ನಲ್ಲಿ ಅಲ್ಲದೆ ಕೂಡ ನಾವು ಪದ್ಯಗಳನ್ನು ಬರಿಬಹುದು ಅಂತ ತೋರಿಸ್ಕೊಟ್ಟಂಥ ಮೊದಲ ಕವಿಗಳು ಇವರು. ಅಲ್ಲಿವರೆಗೂ ಎಲ್ಲರೂ ರೈಮಿಂಗಲ್ಲೇ ಬರಿತಾ ಇದ್ರು. ಸೊ ಅವರಿಂದ ಕೂಡ ಈ ಕಾನ್ಸ್ಟಿಟ್ಯೂನ್ಸಿಗೆ ಹೆಸರು ಬಂದಿದೆ, ಗೋವಿಂದರಾಜನಗರ. ಸೊ ಗೆಸ್ ದ ರೋಡ್ಸ್. ಇವಾಗ ಈ 2 ಕಿಲೋಮೀಟರ್ ಉದ್ದದ ರಸ್ತೆ ನಾಗಸಂದ್ರ ಸರ್ಕಲಲ್ಲಿ ಸ್ಟಾರ್ಟ್ ಆಗುತ್ತೆ. ಮಾಡೆಲ್ ಹೌಸ್ ಸ್ಟ್ರೀಟಿಂದ ಹಿಡಿದು ವಾಣಿ ವಿಲಾಸ್ ರಸ್ತೆಯಲ್ಲಿ ಎಂಡ್ ಆಗುತ್ತೆ. ಕನಕಪುರ ಅಲ್ಲ,
DVG ರೋಡ್. ಓಕೆ. ಯಾ. ಓಕೆ, 1907 ಇಸ್ವಿಯಲ್ಲಿ ಕಟ್ಟಿದ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಸಮಯದಲ್ಲಿ. ಯಾವ ರಸ್ತೆ? JC ರೋಡ. KR ರಸ್ತೆ, ಅವ್ರ ಹೆಸರೇ ಇದೆ ಅದಕ್ಕೆ. ಓಕೆ, ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದಿಂದ ಇಸ್ಕಾನ್ವರೆಗೂ ಹೋಗುವಂಥ ಈ ರಸ್ತೆ, ಒಂದು ಕ್ಲೂ ಕೊಡ್ತೀನಿ. ಈ ಪದ ಏನನ್ನ ಸೂಚಿಸುತ್ತೆ ಅಂದರೆ ಸಮಥಿಂಗ್ ದಟ್ ಕನೆಕ್ಟ್ಸ್ ಟು ಸರ್ಕಲ್ಸ್. ಆ ಹೆಸರಿದೆ ಇದಕ್ಕೆ, ಈ ರಸ್ತೆಗೆ. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದಿಂದ ಇಸ್ಕಾನ್ವರೆಗೂ. ವೆಸ್ಟ್ ಆಫ್ ಕಾರ್ಡ್ ರೋಡ್. ಕಾರ್ಡ್ ರೋಡ್, ಎಸ್. ರೈಟ್. ಸೊ ಮೈ ಲಾಸ್ಟ್ ಕ್ವೆಶ್ಚನ್ ಟು ಯು ಇಸ್, ಔಟ್ ಆಫ್ ದೀಸ್ 33 ಕ್ವೆಶ್ಚನ್ಸ್ ಹೇಗಿತ್ತು? ಹಿಂದಿನ 32 ಕ್ವೆಶ್ಚನ್ಸ್. ಸೀರಿಯಸ್ಲಿ, ದಟ್ಸ್ ದ ಕ್ವೆಶ್ಚನ್. ವೆರಿ ವೆರಿ ವೆಲ್ ಥಾಟ್ ಔಟ್. ಬಟ್ ಅದೇ ಹೇಳಿದ್ನಲ್ಲ, ನಿಮ್ ತರ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋರಿದ್ರೆ ಎಲ್ಲರೂ ಪಾಸ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 5 ಪ್ರಶ್ನೆಗಳು ವೋಟರ್ಸ್ ಇಂದ ಇದೆ. ಸೊ ಮೊದಲನೇ ಪ್ರಶ್ನೆ ಒಬ್ರು ಸೀನಿಯರ್ ಸಿಟಿಸನ್ ಕೇಳಿದ್ದಾರೆ, ರಾಜಗೋಪಾಲ್ ಚಕ್ರವರ್ತಿ ಮತ್ತೆ ವೇದಾ ಚಕ್ರವರ್ತಿ ಅಂತ. ನನ್ನ ಹೆಸರು ರಾಜಗೋಪಾಲ್ ಚಕ್ರವರ್ತಿ, ನನ್ನ ಮಿಸ್ಸಸ್ಸು ವೇದಾ ಚಕ್ರವರ್ತಿ. ನಿಮ್ಮ ಆಫೀಸಲ್ಲಿ ಬರೀ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡ್ತಿದ್ದೀರಾ. ನಿಮಗೆ ಪರವಾಗಿಲ್ಲ ಅಂದರೆ ನಾವು ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀವಿ. 100%. ಓಕೆ. ಆ್ಯಕ್ಚುಲಿ ಈ ಸತಿ ನಾನು ಕೋವಿಡ್ ಆದಮೇಲೆ ಸೀನಿಯರ್ ಸಿಟಿಸನ್ಸ್ಗೋಸ್ಕರನೇ ನಮ್ಮ ಆಫೀಸಲ್ಲಿ ಒಂದು ಸ್ಪೆಷಲ್ ಒಂದು ವಿಂಗ್ ಮಾಡಬೇಕು. ಅವರೇ ಮ್ಯಾನ್ ಮಾಡಿರೋರು, ಆಮೇಲೆ ತುಂಬ ಜನ ಕೇಪಬಲ್ ಇರೋವಂಥವ್ರು, ಗೌರ್ಮೆಂಟಲ್ಲಿ ಇದರಲ್ಲಿ ಎಲ್ಲ ಕೆಲಸ ಮಾಡಿರೋರು, ಪ್ರೈವೇಟಲ್ಲಿ ಕೆಲಸ ಮಾಡಿರೋರು ರಿಟೈರ್ ಆಗಿರ್ತಾರೆ. ಜಸ್ಟ್ ದೇ ವಿಲ್ ಬಿ ಅರೌಂಡ್ 60. ಅವ್ರಿಗೆ ಇನ್ನೂ ತುಂಬ ಸ್ಟ್ರೆಂತ್ ಇರುತ್ತೆ, ಏನಾದ್ರು ಮಾಡ್ಬೋದು ಅಂತ. ಅವ್ರನ್ನೂ ಎಲ್ಲ ಇನ್ವಾಲ್ವ್ ಮಾಡ್ಕೊಂಡು ಮಾಡಬೇಕು ಅಂತ ಒಂದು ಮನಸ್ಸಿತ್ತು. ಬಟ್ ಕಾರಣಾಂತರಗಳಿಂದ ಅದಾಗಿರಲಿಲ್ಲ. ಬಟ್ ಅಗೇನ್ ಐ ವಿಲ್ ಟ್ರೈ. ವಯಸ್ಸಾದವರಿಗೆ, ಸೀನಿಯರ್ಸಿಗೆ, ರಿಟೈರ್ ಆಗಿರುವಂಥವರಿಗೆ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿ ಅವ್ರ ಬೆನಿಫಿಟ್ನಲ್ಲಿ ಒಂದಿಷ್ಟು ಅವ್ರದ್ದು ಅನುಭವ ಪಡ್ಕೊಂಡು ಕೆಲಸ ಮಾಡೋದು. ಓಕೆ. ಸೊ ಒಬ್ರು ಕಪಲ್, ಭುವನ ಆ್ಯಂಡ್ ನಾಗೇಶ್ ಐತಾಳ್ ಅಂತ. ಹಾಯ್ ಮಿಸ್ಸಸ್ ಸೂರ್ಯ, ದಿಸ್ ಇಸ್ ಭುವನ ಹಿಯರ್. ಇವರು ನಮ್ಮ ಯಜಮಾನ್ರು. ಸೊ ನಾವಿಲ್ಲೇ ಸೌತ್ ಬೆಂಗಳೂರಲ್ಲೇ ಇರೋದು. ನಿಮಗೋಸ್ಕರ ಒಂದು ಫನ್ ಕ್ವೆಶನ್. ಆಫ್ಟರ್ MP ನಿಮಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಆ್ಯಂಡ್ ವೆನ್ ಆರ್ ಯು ಗೆಟಿಂಗ್ ಮ್ಯಾರಿಡ್ ಲೈಕ್ ಅಸ್? ಬಿ ಹ್ಯಾಪಿ. ಸೊ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಿಸ್ ಕ್ವೆಶ್ಚನ್ ನಮ್ಮಮ್ಮ. ಯಾಕೆಂದರೆ ಅವರಿಗೆ ಈ ಎಲ್ಲ ಅದು ಇದು ಅವರು ಇವರು ಪ್ರಪೋಸಲ್ಗಳು ಅವರು ಇವರು ಕಳಿಸ್ತಾ ಇರ್ತಾರೆ. ಬಟ್ ಫೋಟೋಸ್ ತೋರಿಸ್ತಾ ಇರ್ತಾರಾ, ಇದು ಓಕೆನಾ, ಇದು ಓಕೆನಾ, ಲೈಕ್ ಹೌ ಇಟ್ ಹ್ಯಾಪನ್ಸ್ ಇನ್ ಎ ಟಿಪಿಕಲ್ ಫ್ಯಾಮಿಲಿ. ಅವಾಗ 100% ಅದು ಇದು ತೋರಿಸ್ತಾ ಇರ್ತಾರೆ. ನಮ್ಮಮ್ಮ ಕರೆದು ನಿಮಿಷ ಬಂದು ಊಟ ಕೂತ್ಕೊಂಡಾಗ ಫೋನ್ ಕೊಟ್ಟು, ಐ ಥಿಂಕ್ ನಮ್ಮ ಅಮ್ಮನ ಫೋನಲ್ಲಿ ಬರೀ ಇದೇ ಫೋಟೋಗಳೇ ಇರೋದು ಅನ್ಸುತ್ತೆ. ಹುಡುಗಿರ ಫೋಟೋಸು. ಓಕೆ. ಸೊ ಗೌತಮ್ ಅಂತ. ನಮಸ್ತೆ ತೇಜಸ್ವಿ ಸೂರ್ಯ ಅವರೇ, ನನ್ನ ಹೆಸರು ಗೌತಮ್ ಅಂತ. ನಾನು ಇದೇ ಫಸ್ಟ್ ಟೈಮು MP ಎಲೆಕ್ಷನ್ಗೆ ವೋಟ್ ಮಾಡ್ತಾ ಇದ್ದೀನಿ. ನನ್ನ ಪ್ರಶ್ನೆ ನಿಮಗೆ ಬಂದು, ಇವಾಗ ಫ್ರೆಂಡ್ಸ್ಗಳು, ನೀವು ಯಂಗ್ಸ್ಟರ್ ಆಗಿದ್ದಾಗ ನೀವು ಫ್ರೆಂಡ್ಸ್ಗಳ ಜೊತೆ ಹ್ಯಾಂಗ್ ಔಟ್ ಮಾಡ್ಬೇಕಾದ್ರೆ ಈ ಮಗ ಮಚ್ಚ ಅಂತೆಲ್ಲ ಸ್ಲ್ಯಾಂಗ್ಗಳನ್ನ ಯೂಸ್ ಮಾಡ್ತಿರ್ತೀರ, ಕೊಳೆ ಕೊಡ್ತಾ ಇರ್ತೀರ. ನೀವು ಪಬ್ಲಿಕ್ ಫಿಗರ್ ಆದಮೇಲೆ, ನೋಟೆಡ್ ಆದಮೇಲೆ, ಈಗ ನಿಮ್ಮ ಮಗ ಮಚ್ಚ ಅನ್ನೋ ಸ್ಲ್ಯಾಂಗ್ಗಳನ್ನ ಯೂಸ್ ಮಾಡೋಕ್ಕಾಗಲ್ಲ, ನೀವು ಅದನ್ನು ಮಿಸ್ ಮಾಡ್ಕೊತೀರಾ? ಹೊರಗಡೆ ಇದ್ದಾಗ ಸಹಜವಾಗಿ ಒಂದು ಕಾನ್ಷಿಯಸ್ನೆಸ್ ಇದ್ದೇ ಇರುತ್ತೆ. ಬಟ್ ಈಗಲೂ ನನಗೆ ನನ್ನ ಫ್ರೆಂಡ್ಸ್ ಅಂತ ಇರೋವಂಥವ್ರು, ಯಾರು ನನ್ನ ಜೊತೆ ಸ್ಕೂಲ್ಗೆ ಹೋಗಿದ್ರು, ಯಾರು ನನ್ನ ಜೊತೆ ಕಾಲೇಜ್ಗೆ ಹೋಗಿದ್ರು, ಅವರೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಇರೋವಂಥದ್ದು. ಜನರಲಿ ಮೇಡಮ್, ನಿಮಗೂ ಲೈಫಲ್ಲಿ ಇದು ಅನುಭವ ಬಂದಿರುತ್ತೆ. ನೀವು ವೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಅಲ್ಲ, ನಿಮ್ಮ ಹತ್ರ ದುಡ್ಡಿದ್ದಾಗ, ಅಧಿಕಾರ ಇದ್ದಾಗ ಎಲ್ಲರೂ ಬೆಸ್ಟ್ ಫ್ರೆಂಡ್ಸೇ ನಿಮ್ಗೆ. ಅವಾಗ ಎಲ್ಲರೂ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡಿಸ್ತಾರೆ. ಬಟ್ ಯಾವಾಗ ನೀವು ಏನೂ ಇರಲ್ಲ, ಯಾವಾಗ ಏನೂ ಇದ್ದಿರಲ್ಲ, ಕಷ್ಟದಲ್ಲಿ ಇರ್ತೀರ, ಅವಾಗ ಯಾರು ನಿಮ್ಮ ಜೊತೆಗೆ ಇರ್ತಾರೆ ಅವರೇ ನಿಮ್ಮ ಫ್ರೆಂಡ್ಸು. ಸೊ ಇವತ್ತಿಗೂ ನನ್ನ ಫ್ರೆಂಡ್ಸ್ ಯಾರು ಅಂದರೆ, ನಾನು ಸ್ಕೂಲಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಯಾರಿದ್ರು, ವಿತ್ ಹೂಮ್ ಐ ಕ್ಯಾನ್ ಬಿ ಜಸ್ಟ್ ಮೈ ಸೆಲ್ಫ್. ಸೊ ಅವ್ರ ಜೊತೆಗೆ ಇರ್ತೀನಿ, ಆ್ಯಂಡ್ ವಿ ಸ್ಟಿಲ್ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಫನ್. ಓಕೆ. ಆ್ಯಂಡ್ ಪ್ರಸನ್ನ ಅನ್ನೋರು ಕೇಳಿದ್ದಾರೆ. ಹಲೋ ತೇಜಸ್ವಿ ಸೂರ್ಯ ಅವರೇ, ಐ ಹೋಪ್ ಯು ಆರ್ ಸಮ್ವೇರ್ ಅರೌಂಡ್ 33. ನನ್ನ ಹೆಸರು ಪ್ರಸನ್ನ ಅಂತ. ಐ ಆಮ್ ಅರೌಂಡ್ 43 now and I am staying in this South Bangalore from almost 40 years. So in the next 10 years, ಅಂದರೆ ನೀವು 43 ಆಗೋಷ್ಟೊತ್ತಿಗೆ, where do you want to see yourself? 10 years from now, ಆ್ಯಕ್ಚುಲಿ ನನಗೆ ಕೆರಿಯರ್ ವೈಸು ಅದರ್ವೈಸು ಈ ಥರದ್ದೆಲ್ಲ ನನಗೆ ಹಿಂಗೆ ಆಗಬೇಕು, ಹಾಗೆ ನಡ್ಕೊಂಡು ಹೋಗಬೇಕು ಆ ಥರದ್ದಿಲ್ಲ. ವರ್ಕಿಗೆ ಬಂದಾಗ, ಪಾಲಿಟಿಕ್ಸಿಗೆ ಬಂದಾಗ, ಅಥವಾ ನಾವು ಮಾಡ್ತಿರೋ ಕೆಲಸ ಬಂದಾಗ, ಐ ಟೇಕ್ ಇಟ್ ಒನ್ ಡೇ ಅಟ್ ಅ ಟೈಮ್. ಪ್ರತಿದಿನ ಇವತ್ತು ನಾನು 100% ಎಫರ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋದಷ್ಟೇ. ಬಟ್ ಜನರಲಿ ನನಗಿರೋವಂಥದ್ದು ಹೆಲ್ದಿಯಾಗಿರಬೇಕು, ಖುಷಿಯಾಗಿರಬೇಕು,
ಏನು ಕೆಲಸ ಮಾಡ್ತಾ ಇದೀವೋ ಅದರಲ್ಲಿ ಒಂದು ತೃಪ್ತಿ ಇರಬೇಕು, ಖುಷಿಯಾಗಿ ಕೆಲಸ ಮಾಡ್ಕೊಂಡಿರ್ಬೇಕು. ಅದು ಐ ಥಿಂಕ್ ಈ 3 ಎಲ್ಲ ಏಜ್ಗೂ ಅಪ್ಲೈ ಆಗುತ್ತೆ. ನೀವು 33 ಇರಿ, 43 ಇರಿ, 63 ಇರಿ, ಯಾ ಕರೆಕ್ಟ್. ಆರೋಗ್ಯವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು, ಖುಷಿಯಾಗಿ ಏನು ಕೆಲಸ ಮಾಡ್ತೀವಿ ಅದರಲ್ಲಿ ಒಂದು ಖುಷಿ ಸಿಗಬೇಕು. ಐ ಥಿಂಕ್ ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟ್. ಆ್ಯಂಡ್ ಯಂಗೆಸ್ಟ್ ಈ ಎಲ್ಲದರಲ್ಲಿ ನಿಯತಿ 5.5 ವರ್ಷ. ಹಾಯ್ ಅಂಕಲ್, ನನ್ನ ಹೆಸರು ನಿಯತಿ. ನನ್ನ ಫೇವ್ರೆಟ್ ಕಾರ್ಟೂನು ಮೋಗ್ಲಿ. ನಿಮ್ಮ ಫೇವ್ರೆಟ್ ಕಾರ್ಟೂನ್ ಯಾವುದು? ಟಾಮ್ ಅಂಡ್ ಜೆರಿ. ಓಕೆ ಓಕೆ, ಅಮೇಝಿಂಗ್. ಸೊ ಇವಾಗ ನೋಡಿ, ನನ್ನ ಕೊನೆಯದಾಗಿ ನಾನು ಹೇಳಬೇಕಾಗಿರೋದು, ಆ್ಯಸ್ ಅ ಪೇರೆಂಟ್ ನಾನು ಐ ವಿಲ್ ನೆವರ್ ಗೋ ಬೈ ಜಸ್ಟ್ ರಿಪೋರ್ಟ್ ಕಾರ್ಡ್. ನನ್ನ ಮಗಳ ವಿಷಯದಲ್ಲಿ ಅಂತ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್, ಬಿಕಾಸ್ ರಿಪೋರ್ಟ್ ಕಾರ್ಡ್ ಡಸನ್ ಸೇ ಎವ್ರಿಥಿಂಗ್ ಅನ್ನೋದನ್ನು ನಾವು ನಂಬಿದ್ದೀವಿ. ನಿಮ್ಮ ವಿಷಯಕ್ಕೆ ಕ್ಯಾನ್ ವಿ ಅಪ್ಲೈ ದ ಸೇಮ್? ಅಫ್ಕೋರ್ಸ್ ನಿಮ್ಮ ರಿಪೋರ್ಟ್ ಕಾರ್ಡ್ ತುಂಬ ಚೆನ್ನಾಗಿದೆ, ಬಟ್ ದೆನ್ ರಿಪೋರ್ಟ್ ಕಾರ್ಡ್ ವಿಲ್ ನೆವರ್ ಸೇ ಎವ್ರಿಥಿಂಗ್. Should we go just by your report card, which is of course very good, or is there more to Tejasvi Surya as an MP apart from whatever you've shown in the report card? ಆ್ಯಕ್ಚುಲಿ ಒಬ್ಬ ಜನಪ್ರತಿನಿಧಿಯ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ ರಿಯಲ್ ರಿಪೋರ್ಟ್ ಕಾರ್ಡ್ ಯಾವುದು ಅಂತಂದರೆ, ಜನ ನಿಮಗೆ ಆಯ್ಕೆ ಮಾಡಿ ಜನ ಏನು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅದು ರಿಯಲ್ ರಿಪೋರ್ಟ್ ಕಾರ್ಡ್. ಈ ರಿಪೋರ್ಟ್ ಕಾರ್ಡು ನಾವು ಜನಕ್ಕೆ ಕೊಡ್ತಾ ಇರೋದು, ನಾವು ಈ ಕೆಲಸ ಮಾಡಿದ್ದೀವಿ ಅಂತ ನಾವು ನಿಮಗೆ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಈ ರಿಪೋರ್ಟ್ ಕಾರ್ಡ್ನ ಆಧಾರದ ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅನ್ನುವಂಥ ರಿಪೋರ್ಟ್ ಕಾರ್ಡು ಸರ್ಟಿಫಿಕೇಷನು ಜನ ಕೊಡಬೇಕು. ಆ ಸರ್ಟಿಫಿಕೇಷನ್ ಜನ 26ನೇ ತಾರೀಕು ಕೊಡೋರಿದ್ದಾರೆ. ಜೂನ್ 4ನೇ ತಾರೀಕು ಆ ರಿಪೋರ್ಟ್ ಕಾರ್ಡು ನಮ್ಮೆಲ್ರಿಗೂ ತಲುಪತ್ತೆ. ಸೊ ದ್ಯಾಟ್ ಈಸ್ ದ ರಿಯಲ್ ರಿಪೋರ್ಟ್ ಕಾರ್ಡ್, ದ್ಯಾಟ್ ಈಸ್ ದ ರಿಯಲ್ ಸರ್ಟಿಫಿಕೇಟ್. And I wish you all the very best from the bottom of my heart. And thank you so much ನಿಮ್ಮ ಸಮಯಕ್ಕೆ, ಈ ಪ್ರೀತಿಪೂರ್ವಕ ಮಾತಿಗೆ, ಆ್ಯಂಡ್ ಫಾರ್ ಆಲ್ ದ ಪೇಷನ್ಸ್, ಬಿಕಾಸ್ ಇಲ್ಲಿ ಬಂದಾಗಿಂದನೂ ಐ ಹ್ಯಾವ್ ಬೀನ್ ಸೀಯಿಂಗ್ ಎಷ್ಟು ಹೆಕ್ಟಿಕ್ ಆಗಿದೆ ನಿಮ್ಮ ಸ್ಕೆಡ್ಯೂಲ್ ಅಂತ. ಬಟ್ ಪ್ರತಿಯೊಬ್ಬೊಬ್ಬರನ್ನೂ ನಗ್ನಗ್ತಾ ಮಾತಾಡಿಸ್ತಾ, ಆ್ಯಂಡ್ ಫಾರ್ ಅನ್ ಇಂಡಿವಿಜುವಲ್ ನೀವೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೀರಾ, ದಟ್ ವಿಲ್ ರಿಮೈನ್ ವಿತ್ ಅಸ್ ಫಾರ್ ಎವರ್. ಅದನ್ನ ಪ್ರತಿಯೊಬ್ಬರಿಗೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನನ್ನ ಓನ್ಲಿ ವಿಶ್ ಇಸ್ ಪ್ಲೀಸ್ ಸ್ಟೇ ದ ಸೇಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕಡೆಯಿಂದ 2 ಪುಟ್ಟ ಪ್ರೀತಿಯ ಕಾಣಿಕೆ ನಿಮಗೆ. ಸೊ ಐ ನೋ ನೀವು ಹೆಲ್ದಿ ಆಯಿಲ್ಸ್ನ ಪ್ರಿಫರ್ ಮಾಡ್ತೀರಾ ಅಂತ. ಸೊ ಬನಶಂಕರಿಲೇ ಇರೋದು. ಎಸ್ ಸೊ ಅವ್ರ ಕಡೆಯಿಂದ ಈ ಒಂದು ಸ್ಮಾಲ್ ಹ್ಯಾಂಪರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಸಿನ್ಸ್ ಯು ಲವ್ ರೀಡಿಂಗ್ ಬುಕ್ಸ್, ಒಂದು ಪರ್ಸನಲ್ ಕಲೆಕ್ಷನ್. ಐ ಹೋಪ್ ಯು ಲವ್ ರೀಡಿಂಗ್ ದಿಸ್. ದಿಸ್ ಇಸ್ ಫ್ರಮ್ ಬುಕ್ ಚೋರ್. ಯಾ, ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತನಾಡಿದ್ದು. ನಿಮಗೆ ನಮ್ಮ ಕಡೆಯಿಂದ ನಮ್ಮ ರಿಪೋರ್ಟ್ ಕಾರ್ಡ್. ವಾವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಡೂಯಿಂಗ್ ಯುವರ್ ಗ್ರೇಟ್ ವರ್ಕ್. ಶೋರ್. ನಮ್ಮ ಬೆಂಗಳೂರು, ನಮ್ಮ ಊರಿನ ಇತಿಹಾಸ, ಇದನ್ನು ಇವತ್ತಿನ ಪೀಳಿಗೆಗೆ ತಿಳಿಸ್ತಾ ಇರುವಂಥ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಆ್ಯಂಡ್ ದೇರ್ ಇಸ್ ಸೋ ಮಚ್ ಡೈವರ್ಸಿಟಿ ಇನ್ ಯುವರ್ ಕಂಟೆಂಟ್. ಪ್ಲೀಸ್ ಕೀಪ್ ಅಪ್ ದ ಗುಡ್ ವರ್ಕ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನೀವು ನೋಟಿಸ್ ಮಾಡಿದ್ದೀರಾ ಅನ್ನೋದು ಇಟ್ಸ್ ಮೇಡ್ ಮೀ ಸೋ ಹ್ಯಾಪಿ. ಆ್ಯಂಡ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ. ಖಂಡಿತ ಐ ವಿಲ್ ಡೂ ಮೈ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.